ಈ ಬಿಲ್ಲು ವಿದ್ಯೆ ಕಲಿಸ್ತಾರಲ್ಲ, ಬಣ ಬಿಡೋದು, ಅದನ್ನ ಕಲಿಸೋ ಶಾಲೆ ಇದೆ. ಅದೊಂದು ಕಾಡಿನ ಮಧ್ಯದಲ್ಲಿದೆ. ಕಾಡಿನಲ್ಲಿ ದೊಡ್ಡ 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 ಮರಗಳಿವೆ. ಯಾರಾದರೂ ಶಾಲೆಗೆ ಹೋಗ್ಬೇಕು ಅಂದ್ರೆ ಅವರ ವಾಹನಗಳನ್ನು ಒಂದು ಅರ್ಧ ಮೈಲಿ ದೂರದಲ್ಲಿ ನಿಲ್ಲಿಸಿ ಕಾಡಿನ ಮಧ್ಯೆ ಸಣ್ಣ ದಾರಿಗಳಲ್ಲಿ ನಡ್ಕೊಂಡು ಹೋಗ್ಬೇಕು. ಒಬ್ಬ ತಂದೆ ತನ್ನ ಮಗನನ್ನ ಅಡ್ಮಿಷನ್ ಮಾಡೋದಕ್ಕಿಂತ ಅಲ್ಲಿಗೆ ಬರ್ತಾನೆ. ಮಗನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವರು ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡ್ತಾರೆ, ಕಾರಲ್ಲಿ ಬಂದಿರ್ತಾರೆ, ಕಾರ್ ಪಾರ್ಕ್ ಮಾಡ್ತಾರೆ, ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗುವಾಗ ತಂದೆ ಒಂದು ವಿಶೇಷ ಗಮನಿಸ್ತಾನೆ. ಎಲ್ಲ ಕಾಡಿನ ಮರಗಳ ಮೇಲೂ ಅಲ್ಲಲ್ಲಿ ಬಾಣಗಳನ್ನು ನಾಟ್ಕೊಂಡಿರ್ತವೆ. ಅಂಡರ್ಸ್ಟ್ಯಾಂಡಬಲ್. ಯಾಕೆ ಬಾಣಗಳನ್ನ ನಾಟ್ಕೊಂಡಿವೆ ಅಂದ್ರೆ ಹುಡುಗರಿಗೆ ಪ್ರಾಕ್ಟಿಕಲ್ ಕ್ಲಾಸ್ ಬಾಣ ಬಿಡಿಸಿರ್ತಾರೆ, ಎಲ್ಲ ಬಾಣಗಳನ್ನ ನಾಟ್ಕೊಂಡಿವೆ. ಅದಲ್ಲ ವಿಶೇಷ ಏನು ಅಂದ್ರೆ ಎಲ್ಲ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ಎಕ್ಸಾಕ್ಟ್ಲಿ ಇನ್ ದಿ ಸೆಂಟರ್ ಹೋಗಿ ನಾಟ್ಕೊಂಡಿರ್ತವೆ. ಗುರಿ ಅಂದ್ರೆ ಗೊತ್ತಲ್ಲ, ಒಂದು ಸರ್ಕಲ್ ಹಾಕಿರ್ತಾರೆ, ಒಂದು ವೃತ್ತಾಕಾರದ ಚಿಹ್ನೆ ಹಾಕ್ತಾರೆ, ಅಲ್ಲಿಗೆ ಬಾಣ ಬಿಡಬೇಕು. ಎಲ್ಲ ಬಾಣಗಳು ಸರಿಯಾಗಿ ಅದರ ಸೆಂಟರ್ ನಾಟ್ಕೊಂಡಿವೆ. ಅವ್ರ ಅಪ್ಪನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏನು ಒಂದ್ ಮಗುನು ಗುರಿ ತಪ್ಪಲ್ವಾ, ಎಲ್ಲರೂ ಇಷ್ಟು ಕರೆಕ್ಟಾಗಿ ಬಾಣ ಪ್ರಯೋಗ ಮಾಡ್ತಾರ. ಇರ್ಲಿ ನೋಡೋಣ ಅಂತ ಹೋಗ್ತಾರೆ. ಪ್ರಿನ್ಸಿಪಲ್ ಭೇಟಿ ಮಾಡ್ತಾರೆ, ಅಡ್ಮಿಷನ್ ಆಗುತ್ತೆ. ಆದ್ಮೇಲೆ ತಂದೆ ಪ್ರಿನ್ಸಿಪಲ್ಗೆ ಹೇಳ್ತಾರೆ, ಎಂಥ ಒಳ್ಳೆ ಶಾಲೆ ಮಾಡಿದ್ದೀರಿ ಸರ್ ನೀವು, ನಂಗೆ ಬರ್ತಾ ನೋಡಿದೆ, ಬಹಳ ಸಂತೋಷ ಆಗೋಯ್ತು. ಎಲ್ಲ ಮಕ್ಕಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಹೊಡೆದಿದ್ದಾರಲ್ಲ, ಹೆಂಗ್ ಸರ್ ಸಾಧ್ಯ ಅದು, ಒಬ್ಬನು ಗುರಿ ತಪ್ಪಲ್ವಾ? ಪ್ರಿನ್ಸಿಪಲ್ ಹೇಳಿದ್ರು, ನೀವು ತಪ್ಪು ತಿಳ್ಕೊಂಡಿದ್ದೀರಿ, ಎಲ್ಲ ಮಕ್ಕಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಹೊಡೆದಿದ್ದಲ್ಲ. ನಾವು ಬಾಣ ಹೊಡಿಯಕ್ಕೆ ಹೇಳ್ತೀವಿ, ಅವೆಲ್ಲೆಲ್ಲರೂ ಹೊಡಿತವೆ. ಅವು ಮರಗಳಿಗೆ ಹೋಗಿ ನಾಟ್ಕೊತವೆ. ಎಲ್ಲೆಲ್ಲಿ ಬಾಣ ನಾಟ್ಕೊಂಡಿರ್ತವೆ ಅದ್ರ ಸುತ್ತ ನಾವೇ ಸರ್ಕಲ್ ಬರ್ತೀವಿ. ಆಗ ನಿಮ್ಗೆ ಕೊನೆಯಲ್ಲಿ ಬಾಣ ಸರಿಯಾಗಿ ಗುರಿಯ ಮಧ್ಯಕ್ಕೆ ನಾಟ್ಕೊಂಡಿವೆ ಅನ್ನೋ ಕಾಣಿಸುತ್ತೆ. ಇಷ್ಟೇ ಕತೆ. ಬಟ್ ದಿಸ್ ಇಸ್ ಅನ್ ಎಕ್ಸಲೆಂಟ್ ಸ್ಟೋರಿ. ಏನ್ ಗೊತ್ತಾ, ಒಂದು ಗುರಿ ಇಟ್ಕೊಂಡು ಬದುಕದೆ ಇದ್ದವನು ಕಡೆಗೆ ಅವನು ಬದುಕಿದ್ದ ಅದೇ ಗುರಿ ಅಂತ ಹೇಳೋಕೆ ಶುರು ಮಾಡ್ಬಿಡ್ತಾನೆ ಅಂತ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಬಿಗಿನ್ ಟು ಲಿವ್ ಆಸ್ ಯು ಥಿಂಕ್. Begin to live as you think. If you don't, sooner or later, you will end up by thinking as you have lived. ನೀವು ಹೇಗೆ ಆಲೋಚಿಸುತ್ತೀರೋ ಹಾಗೆ ಬದುಕಿ. ವೆರಿ ಡೀಪ್ ಸ್ಟೇಟ್ಮೆಂಟ್. ಹೇಗೆ ಆಲೋಚಿಸುತ್ತೀರೋ ಹಾಗೆ ಬದುಕಿ, ಇಲ್ಲವಾದರೆ ಕಾಲಾಂತರದಲ್ಲಿ ನೀವು ಹೇಗೆ ಬದುಕಿದ್ದೀರೋ ಹಾಗೆ ಆಲೋಚಿಸುವುದಕ್ಕೆ ಶುರು ಮಾಡ್ತೀರಿ. ನಮ್ಮ ಬದುಕು ಮಲಿನವಾಗ್ಬಿಟ್ರೆ, ನಮ್ಮ ಬದುಕು ಕರಪ್ಟ್ ಆಗ್ಬಿಟ್ರೆ, ನಮ್ಮ ಬದುಕು ಭ್ರಷ್ಟವಾಗ್ಬಿಟ್ರೆ, ನಮ್ಮ ಬದುಕು ಅಯೋಗ್ಯವಾಗ್ಬಿಟ್ರೆ ಇದೇ ಸರಿ ಅಂತ ಹೇಳೋಕೆ ಶುರು ಮಾಡ್ಬಿಡ್ತೀವಿ. ನಾವು ಬದುಕಬೇಕಾಗಿರೋದೇ ಹಿಂಗೆ. ನಮ್ಮಲ್ಲಿ ಬಹಳ ಜನ ಮಾತಾಡೋಲ್ಲ, ನ್ಯಾಯಕ್ಕೆಲ್ಲ ಕಾಲ ಅಲ್ಲ ಇದು, ಒಳ್ಳೆಯವನಾಗಿದ್ರೆ ಏನು ಗೀಟಲ್ಲ. ಯಾಕಂಗಂತಾನೆ? ಅರೆ ಮನೆಯಲ್ಲಿ ಮಕ್ಕಳೆದ್ರಿಗೆ ಈ ಮಾತ್ರ ಹೇಳ್ಬೇಕಾಗಿರೋದು. ಕಷ್ಟಪಟ್ರೆ ಏನು ಆಗಲ್ಲಪ್ಪ, ಈಗ ತಲೆ ಇರಬೇಕು, ಟ್ಯಾಕ್ಟಿಕ್ಸ್ ಇರಬೇಕು ಅಂತ ಮಾತಾಡಿದ್ರೆ ಮಗು ಏನ್ ಗ್ರಹಿಸುತ್ತೆ? ನಾನು ಬಹಳ ಸಲ ಪೇರೆಂಟ್ಸ್ ಹೇಳ್ತೀನಿ, ಮಕ್ಕಳನ್ನ ಕೂರಿಸ್ಕೊಂಡು ಯಾರು ಬುದ್ಧಿ ಹೇಳ್ಬೇಡಿ. ಮಕ್ಕಳನ್ನ ಕೂರಿಸ್ಕೊಂಡು ಯಾರು ಬುದ್ಧಿ ಹೇಳ್ಬಾರ್ದು. ನೆವರ್ ಅಡ್ವೈಸ್ ಯುವರ್ ಚೈಲ್ಡ್. ಸಾಧ್ಯ ಆದ್ರೆ ಮಕ್ಕಳಿಂದ ನಾವು ಕಲಿಯೋಣ. ನಮ್ಮ ಮಕ್ಕಳು, ನಾನು ಇಲ್ಲಿ ಬಂದ್ರಲ್ಲ ಎಲ್ಲರೂ, ಸತ್ಯವಾಗ್ಲು ಐ ಸ್ವೇರ್ ಆನ್ ಗಾಡ್, ಈ ಎಲ್ಲ ಮಕ್ಕಳ ಮನಸ್ಸು ನಮಗಿಂತ ಪರಿಶುದ್ಧವಾಗಿದೆ. ರೈಟ್? ಅವ್ರು ನೋಡಿದ್ರೆ ಹಂಗ ಅನ್ಸುತ್ತೆ. ಅವ್ರು ನೋಡಿದ್ರೆ ನಮಗಿಂತ ಪರಿಶುದ್ಧವಾಗಿದೆ ಈ ಮಕ್ಕಳು ಅಂತ ಅನ್ಸುತ್ತೆ. ಅವ್ರಿಗೊಂದು ಡೈರೆಕ್ಷನ್ ಇಲ್ಲದೆ ಇರ್ಬೋದು, ನಾವು ಅದನ್ನ ಹೇಳ್ಬೋದು, ನಮಗ್ ಗೊತ್ತಿರೋದನ್ನ ಹೇಳ್ಬೋದು. ಕೆಲವರಿಗೆ ನಮಗಿಂತ ಚೆನ್ನಾಗಿ ಡೈರೆಕ್ಷನ್ ಗೊತ್ತಿದೆ, ನಮಗಿಂತ ಚೆನ್ನಾಗಿ ಡೈರೆಕ್ಷನ್ ಗೊತ್ತಿದೆ. ದೇ ನೋ ಪರ್ಫೆಕ್ಟ್ಲಿ ವಾಟ್ ದೇ ಶುಡ್ ಡು ಅಂಡ್ ಹೌ ದೇ ಶುಡ್ ಗೋ ಅಬೌಟ್. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ನಮಗ್ ಗೊತ್ತಿಲ್ಲ. ನಮ್ಮ ಆಲೋಚನೆಗಳು ಎಲ್ಲಿರ್ತವೆ ಗೊತ್ತಾ? ಎಂತೆಂತ ನನ್ನ ಮಕ್ಕಳು ಕಾರ್ ತಗೊಂಡವ್ರೆ, ನೀನು ತಗೋಬೇಕು ಅಷ್ಟೇ. ಯಾರ್ಯಾರೆಲ್ಲ ಕೆಲಸಕ್ಕೆ ಸೇರ್ಕೊಂಡ 2 ವರ್ಷಕ್ಕೆ ಮನೆ ಕಟ್ಟಿಸ್ಬಿಟ್ಟ, ನೀನು ಕಟ್ಟಿಸ್ಬೇಕು. ನಾವು ಅಷ್ಟು ಕ್ಷುದ್ರರಾಗಿರ್ತೀವಿ. ನಮ್ಗೆ ಅಲ್ಲಿಂದ ದೊಡ್ಡ ಗುರಿಗಳು ಇರೋದಿಲ್ಲ. ಈ ಸಂಸ್ಥೆ ಹೆಸರು ಜೀನಿಯಸ್ ಅಂತ. ಜೀನಿಯಸ್ MMC ಅಲ್ವಾ? ನಮ್ಮಲ್ಲಿ ಜೀನಿಯಸ್ ಅನ್ನೋದಕ್ಕೂ ಇಂಟೆಲಿಜೆಂಟ್ ಅನ್ನೋದಕ್ಕೂ ವ್ಯತ್ಯಾಸ ಇದೆ. We want to make our children intelligent, not a genius. ಇಂಟೆಲಿಜೆಂಟ್ ಅಂದ್ರೆ ಬುದ್ಧಿವಂತ. ಕನ್ನಡದಲ್ಲಿ ಹೇಳೋದಾದ್ರೆ ಜೀನಿಯಸ್ ಅಂದ್ರೆ ಮೇಧಾವಿ. ನಮಗೆ ಮೇಧಾವಿತನ ಬೇಕಾಗಿಲ್ಲ. ವಿ ವಾಂಟ್ ಟು ಮೇಕ್ ನಿಮ್ ಇಂಟೆಲಿಜೆನ್ಸ್. ಬುದ್ಧಿವಂತರಾದ್ರೆ ಸಾಕು. ಅಯ್ಯೋ ಈಗ ಹೆಂಗಂತಾರೆ ಅಂದ್ರೆ
ಕೈ ನಡೆಯುವಾಗ ನಾ ಕಾಸು ಮಾಡ್ಕೊಂಡ ಬುದ್ಧಿವಂತ. ಬುದ್ಧಿವಂತ ಅಂದ್ರೆ ಇಷ್ಟೇ, ಕೈ ನಡೆಯುವಾಗ ಕಾಸು ಮಾಡ್ಕೊಂಡ್ರು ಬುದ್ಧಿವಂತ ಅಂತ ಕರಿತೀವಿ. ಮಾಲಿನ್ಯ ಇರೋದು ನಮ್ಮ ಮನಸ್ಸಿನಲ್ಲೇ, ಮಾಲಿನ್ಯ ಇರೋದು ನಮ್ಮ ನಾಲಿಗೆಯಲ್ಲೇ, ಮಾಲಿನ್ಯ ಇರೋದು ನಮ್ಮ ಮಾತಲ್ಲಿ. ಕೈ ನಡೆಯುವಾಗ ಕಾಸು ಮಾಡ್ಕೊಂಡಿದ್ದು ಬುದ್ಧಿವಂತಿಕೆ ಅಲ್ಲ, ಬುದ್ಧಿವಂತಿಕೆ ಬೇರೆದು. ಈಗ ಈ ಮಕ್ಕಳ ಅಕಾಂಪ್ಲಿಷ್ಮೆಂಟ್ಸ್, ಇವರ ಸಾಧನೆಗಳಿವೆಯಲ್ಲ, ಇದು ನಾವು ಕೊಂಡಾಡಬೇಕಾದದ್ದು. ನಾವು ತುಂಬಾ ಮಾತಾಡಬೇಕಾಗಿದ್ದು ಇದ್ರ ಬಗ್ಗೆ. ಮನೆಯಲ್ಲಿ ನಾವು ಹೇಗೆ ನಡ್ಕೋತೀವಿ ಅನ್ನೋದನ್ನ ಮಕ್ಕಳು ಗ್ರಹಿಸ್ತವೆ ಹೊರತು ನಾವು ಹೇಳಿದ್ದನ್ನು ಕೇಳಲ್ಲ. ಅದರಿಂದ ನೆವರ್ ಟ್ರೈ ಟು ಅಡ್ವೈಸ್ ಯುವರ್ ಚಿಲ್ಡ್ರನ್. ನಾವು ಯಾರ ವಿಷಯ ಮಾತಾಡ್ತೀವಿ, ಯಾವ್ದ್ರ ವಿಷಯ ಮಾತಾಡ್ತೀವಿ, ಮನೇಲಿ ಏನ್ ಡಿಸ್ಕಸ್ ಮಾಡ್ತೀವಿ? ಬರೀ ದುಡ್ಡು, ಕಾಸು, ತರಲೆ, ತಾಪತ್ರಯ, ನಮ್ಮ ಅಹಂಕಾರ, ಪ್ರತಿಷ್ಠೆ, ಇದನ್ನ ಮಾತ್ರ ಡಿಸ್ಕಸ್ ಮಾಡ್ತಿದೀವಾ? ಅಥವಾ ಯಾರೋ ಒಬ್ಬ ಜೀನಿಯಸ್ ಕುರಿತು ಮಾತಾಡ್ತಿದೀವ? ಯಾರೋ ಒಬ್ಬ ಸಾಧಕನನ್ನ, ಒಬ್ಬ ಸಂತನನ್ನ, ಒಬ್ಬ ಮಹಾತ್ಮನನ್ನ ಅವನ ಕುರಿತು ಮಾತಾಡ್ತಿದೀವ? ಅಥವಾ ನಮ್ಮ ಪ್ರಾಬ್ಲಮ್ ದಿನವಿತ್ತ ಮಾತಾಡ್ತಿದೀವ? ಬುದ್ಧ, ಗಾಂಧಿ, ಬಸವಣ್ಣ, ಸಾಕ್ರೆಟಿಸ್ ಮಾತಾಡ್ತಿದೀವ? ಅಥವಾ ಯಾರೋ ನಮ್ಮ ಅಕ್ಕಪಕ್ಕದವ್ರ ಮನೆ ವಿಷಯ ಮಾತಾಡ್ತಿದೀವ? ಮಕ್ಕಳು ಗ್ರಹಿಸೋದು ನಾವೇನ್ ಮಾತಾಡ್ತಿದೀವಿ ಅಂತ ಕೇಳಿ ನಾವು ಅವ್ರಿಗೇನ್ ಹೇಳ್ತೀವಿ ಅಂತಲ್ಲ. ಅದರಿಂದನೇ ನಾನು ಹೇಳಿದ್ದು, ನನಗೆ ಮಕ್ಕಳಿಗೆ ಅಡ್ವೈಸ್ ಮಾಡೋದ್ರಲ್ಲಿ ನಂಬಿಕೆ ಇಲ್ಲ. ಟೀಚರ್ಸ್ಗೂ ನಾನು ಬಹಳ ಸಲ ಹೇಳ್ತೀನಿ, ಹುಡುಗರನ್ನು ಕೂರಿಸ್ಕೊಂಡು ತುಂಬಾ ಬುದ್ಧಿ ಹೇಳಬೇಡಿ, ಅಗತ್ಯ ಇಲ್ಲ, ನೀವು ಸರಿಯಾಗಿರ್ಬೇಡಿ, ಬಿಹೇವ್ ಯುವರ್ ಸೆಲ್ಫ್. ನಾನು ಹಿಂದೆ ನಿಮ್ಗೆ ಗೊತ್ತಲ್ವಾ, ಮಕ್ಕಳಿಗೆ ಯಾರು ಹೇಳುವಾಗ ದೊಡ್ಡವರಿದ್ದಾರೆ ಜೋಕೆ, ಮನೇಲಿ ದೊಡ್ಡಪ್ಪ ಇದ್ದಾರೆ, ಚಿಕ್ಕಪ್ಪ ಇದ್ದಾರೆ, ತಾತ ಇದ್ದಾರೆ ಜೋಕೆ, ದೊಡ್ಡವರಿದ್ದಾರೆ ಜೋಕೆ ಅಂತಿದ್ರಲ್ವಾ. ಈಗ ಮಾತು ಚೇಂಜ್ ಮಾಡಬೇಕು, ದೊಡ್ಡವ್ರಿಗೆ ಹೇಳ್ಬೇಕು ಮನೆಯಲ್ಲಿ ಮಕ್ಕಳಿದ್ದಾರೆ ಜೋಕೆ. ಮನೆಯಲ್ಲಿ ಮಕ್ಕಳಿದ್ದಾಗ ಯು ಶುಡ್ ವಾಚ್ ಯುವರ್ ಬಿಹೇವಿಯರ್. ನೀವೇನ್ ಮಾತಾಡ್ತಾ ಇದ್ದೀರಿ, ನಿಮ್ಮ ನಡವಳಿಕೆ ಏನು, ನಿಮ್ಮ ಅಭ್ಯಾಸಗಳೇನು, ನೀವು ಹೆಂಗ್ ಬದುಕ್ತಿದ್ದೀರಿ ನೋಡ್ಕೋಬೇಕು. ಮಕ್ಕಳಿಗೆಲ್ಲ ಮುಂಚೆ ಹೇಳೋರು ಮೇಷ್ಟ್ರಿದ್ದಾರೆ ಜೋಕೆ, ಮೇಷ್ಟ್ರು ಬಂದ್ಬಿಡ್ತಾರೆ ಜೋಕೆ. ಈಗ ಮೇಷ್ಟ್ರಿಗೆ ಹೇಳ್ಬೇಕು ಮಕ್ಕಳಿದ್ದಾರೆ ಜೋಕೆ, ಬಿಹೇವ್ ಪ್ರಾಪರ್ಲಿ. ನಾನು ಬಹಳ ಸಲ ಈ ಟೀಚರ್ಸ್ಗೆ ಮಾತು ಹೇಳ್ತೀನಿ, ಯಾವಾಗಲಾದ್ರೂ ಒಬ್ಬ ಹುಡುಗನ ಮೇಲೆ ನೀವು ರೇಗ್ತೀರಿ ಅಂದ್ರೆ ನಿಮಗೆ ಕೋಪ ಬರದೆ ರೇಗೋಕ್ ಸಾಧ್ಯ ಆದ್ರೆ ಇವರೇ ಗುಡ್ ಟೀಚರ್. ಕೋಪ ಬಂದ್ಬಿಟ್ಟು ನಿಮ್ ಕೈಯೆಲ್ಲ ಅಲ್ಗಾಡ್ತಾ ಇದೆ ಅಂದ್ರೆ ನಿಮ್ ವೀಕ್ನೆಸ್ ಅದು. ಮಕ್ಕಳ ಮೇಲೆ ಕೋಪ ಮಾಡ್ಕೋಬೇಕಾಗಿಲ್ಲ ನಾವು. ಕೋಪ ಇಲ್ಲದೆ ಸ್ವಲ್ಪ ಶೌಟ್ ಮಾಡಿ ಪರವಾಗಿಲ್ಲ, ಮಕ್ಕಳು ತಗೋತಾರದ್ನ. ಕೋಪ ಬಂದ್ರೆ ತಗೊಳ್ಳೋದಿಲ್ಲ, ಇನ್ಸಲ್ಟ್ ಅಂತ ತಗೋತಾರೆ. ಸೊ ಟೀಚರ್ಸ್, ನಮ್ಮ ಬಿಹೇವಿಯರ್ ಬಗ್ಗೆ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು. MMC ಟೀಚರ್ಸ್, ಯು ಹ್ಯಾವ್ ಆಲ್ರೆಡಿ ಪ್ರೂವ್ಡ್ ಯುವರ್ ಮೈಟ್. ನಿಮ್ಮ ಶಕ್ತಿ ನೀವು ಪ್ರೂವ್ ಮಾಡಿದ್ದೀರಿ. ನಾನು ನಿಮ್ಗೇನು ಬಹಳ ಅಡ್ವೈಸ್ ಮಾಡಬೇಕಾಗಿಲ್ಲ, ಆದರೆ ಜನರಲ್ ಆಗಿ ಇದನ್ನು ಹೇಳ್ತಿದ್ದೀನಿ. ಮುಂದಿನ ಕಾಲ ಜ್ಞಾನದ್ದು. ಹಿಂದೆ ಎಲ್ಲ ಒಬ್ಬ ಮನುಷ್ಯ ಬಹಳ ದೊಡ್ಡವನು ಹೆಂಗೆ ಅಂದ್ರೆ ಅವ್ನಿಗೆ ಎಷ್ಟು ಆಸ್ತಿ ಇದೆ, ಗದ್ದೆ ಎಷ್ಟು, ತೋಟ ಎಷ್ಟು, ಜನ ಎಷ್ಟು, ಜಾನುವಾರು ಎಷ್ಟು, ಮನೆಗೆ ಎಷ್ಟು ಒಡವೆ ಇದೆ, ಎಷ್ಟು ಚಿನ್ನ ಮಡಗವನೆ, ಎಷ್ಟು ದುಡ್ಡು ಇದೆ ನೋಡಿದ್ರೆ ಅವನ ಪರ್ಸನಾಲಿಟಿ ದೊಡ್ಡದಾಗ್ತಿತ್ತು. ಆಮೇಲೆ ಅದೆಲ್ಲ ಚೇಂಜ್ ಆಗೋಯ್ತು. ಹುಡುಗ ವಿದ್ಯಾವಂತನ ಅಂತ ಕೇಳೋಕೆ ಶುರು ಮಾಡಿದ್ರು, ಅವನು ಎಷ್ಟು ಎಜುಕೇಶನ್ ಅಂತ ಕೇಳೋಕೆ ಶುರು ಮಾಡಿದ್ರು. ಒಬ್ಬ ದೊಡ್ಡ ಮನುಷ್ಯ ಅಂದ್ರೆ ಎಜುಕೇಶನ್ ಇಂಪಾರ್ಟೆಂಟ್. ಈಗ ಅದು ಹೊರಟಾಯ್ತು. ಅವ್ನು ಬಹಳ ದೊಡ್ಡ ಮನುಷ್ಯ ಅಂದ್ರೆ ನಾಟ್ ಇವನ್ ಎಜುಕೇಶನ್, ವಾಟ್ ಈಸ್ ಹಿಸ್ ಜಾಬ್, ಅವನ ಜಾಬ್ ಏನು ನಿಮಗೆ ಗೊತ್ತಲ್ವಾ, ಜಾಬ್ ಏನು ಇಲ್ಲ ಅಂತ. ಈಗ ವಿದ್ಯಾರ್ಥಿಗಳನ್ನ ಕಾಲೇಜ್ ಹತ್ರ ಹೋಗಿ ಕರ್ಕೊಂಡು ಬರ್ತಾರೆ ಕೆಲಸ ಕೊಡೋರು. ಕ್ಯಾಂಪಸ್ ಸೆಲೆಕ್ಷನ್ಸ್ ಅಂತೀವಲ್ಲ, ಅದ್ರ ಅರ್ಥ ಏನು? ನಾವೆಲ್ಲ ಓದಿದ ಕಾಲಕ್ಕೆ ಅರ್ಜಿ ಬರ್ಕೊಂಡು ನಾವೇ ಆಫೀಸ್ಗೆ ಹೋಗ್ಬೇಕಾಗಿತ್ತು. ಇಲ್ಲಾರ ಯಾರೋ MLA ಹತ್ರ ನಿಂತ್ಕೋಬೇಕು, ನಮ್ಮ ಹುಡುಗ ಓದೋನೇ ಕೆಲಸ ಕೊಡಿ, ನಮ್ಮ ಅಪ್ಪ ಹೋಗಿ ನಿಂತ್ಕೋಬೇಕು. ಇವಾಗ ಹಂಗಿಲ್ಲ. ಇಫ್ ಯು ಆರ್ ಕಾಂಪಿಟೆಂಟ್, ಇಫ್ ಯು ಆರ್ ಎಲಿಜಿಬಲ್, ಅವರೇ ಬರ್ತಾರೆ ಕಾಲೇಜ್ಗೆ, ಬಂದು ಕರ್ಕೊಂಡು ಹೋಗ್ತಾರೆ. ಅಂಡ್ ನನ್ನ ನಂಬಿ ಜಗತ್ತಿನಲ್ಲಿ ನಡೀತಾ ಇರೋ ವಿದ್ಯಮಾನಗಳು ನಾವೆಲ್ಲ ನೋಡ್ತಿದ್ದೀವಿ, ಓಡಾಡ್ತಿದ್ದೀವಿ, ನಾನು ನೋಡ್ತೀನಿ. ಇನ್ನು ಸ್ವಲ್ಪ ದಿವಸ ನಿಮ್ಮ ಹುಡುಗ ಜೀನಿಯಸ್ ಆದ್ರೆ ನಿಮ್ಮ ಮನೆಗೂ ಬರ್ತಾರೆ, ಅವ್ರು ಬೇಕಾವನಿಗೆ. ಈಗ ನಡೀತಾ ಇರುವಂತ ವಿದ್ಯಮಾನಗಳಿವೆಯಲ್ಲ, ಒಬ್ಬ ಬಹಳ ಜೀನಿಯಸ್ ಅಂದ್ರೆ ನೋ ಮ್ಯಾಟರ್ ವಾಟ್ ದ ಪ್ರೈಸ್ ಇಸ್, ಎಷ್ಟು ಸಂಬಳ, ಇವೆಲ್ಲ ವಿಚಿತ್ರ ಅಲ್ವಾ? ನಾವು ಮುಂದೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಆಗೋರು, ನಿನ್ ಸಂಬಳ ಇಷ್ಟು, ಇನ್ಕ್ರಿಮೆಂಟ್ ಇಷ್ಟು, ಪ್ರಮೋಷನ್ ಇವಾಗ ಎಲ್ಲ ಹಾಕ್ಬಿಡು. ಇವಾಗ ಹಂಗಿಲ್ಲ, ಹುಡುಗನ್ ಕೂರ್ಸ್ಕೊಂಡು ಕೇಳ್ತಾರೆ ನಿಮ್ಗೆ ಎಷ್ಟು ಸಂಬಳ ಬೇಕು ಅಂತ. ಗೊತ್ತಿತ್ತಾ ಇಂಥದ್ದೊಂದು ಕಾಲ ಬರುತ್ತೆ ಅಂತ?
ಕೋಟ್ ಯುವರ್ ಪ್ರೈಸ್ ಅಂತ ಹುಡುಗನ್ ಕೇಳ್ತಾರೆ. ಅವನು ಹೇಳ್ತಾನೆ, ನನಗೆ ವರ್ಷಕ್ಕೆ 80 ಲಕ್ಷ ಕೊಡ್ತೀರಾ? ಇಷ್ಟುದ್ದ ಇರ್ತಾನೆ ಚೂಟೆ. ಈ ಹುಡುಗರೆಲ್ಲ ನಾಳೆ ಮಾಡ್ತಾವ ಕೆಲಸನ. ಇಲ್ಲ 625 624 ಹೊಡೆದವರಲ್ಲ, ಇವರೆಲ್ಲ ಇದೇ ಕೆಲಸ ಮಾಡೋದು. ವರ್ಷಕ್ಕೆ 80 ಲಕ್ಷ ಕೊಡ್ತೀರಾ ಹೇಳಿ? ವರ್ಷಕ್ಕೆ 84 ಕೊಡ್ತಾ ಇದ್ರು, 90 ಕೊಡ್ತೀರಾ ಹೇಳಿ ಅಂತ ಕೇಳ್ತಾರೆ. ಅವನ್ ನೆಗೋಷಿಯೇಟ್ ಮಾಡ್ತಾನೆ, ಇಲ್ಲ ಈ ವರ್ಷ ಸ್ವಲ್ಪ ಕಡಿಮೆ ಕೊಡ್ತೀವಿ, ನಾವು ಲಾಸ್ ಅಲ್ಲಿ ಇದೀವಿ, ಮುಂದಿನ ವರ್ಷ ಕೊಡ್ತೀವಿ ಜಾಸ್ತಿ. ಈ ಕಾಲ ಬರುತ್ತೆ ಅಂತ ಅಂದ್ಕೊಂಡಿದ್ರ ನೀವು? ಈಗ ಮೀಡಿಯಾಕರ್ಗಳಿಗೆ ಜಾಗ ಇಲ್ಲ, ಇನ್ನು ಮುಗೀತು. ಈಗ ನಮ್ಮಂತವರೆಲ್ಲ ಹೆಂಗೋ ತೇಲ್ಕೊಂಡು ಬಂದ್ಬಿಟ್ವಿ ಇಲ್ಲಿ ತನಕ. ಇನ್ಮೇಲಾಗಲ್ಲ. ಈ ಪ್ರಪಂಚ ಜೀನಿಯಸ್ಗಳದು, ಇದ್ದಲ್ಲೇ ಜ್ಞಾನಿಗಳದು, ಬುದ್ಧಿವಂತರದು, ಮೇಧಾವಿಗಳದು. ಯಾರಿಗೆ ಶಕ್ತಿ ಇದೆಯೋ ಅವ್ರದ್ದು. ಯಾರು ನಿಮ್ಮನ್ನ ಕೈ ಹಿಡಿದು ಮುಂದೆ ಕೆಳ್ಕೊಂಡು ಹೋಗಲ್ಲ. ಕಾಂಪಿಟೇಷನ್ ಈಸ್ ವೆರಿ ಕ್ರೂಯಲ್. ಕಾಂಪಿಟೇಷನ್ ಅಂದ್ರೆ ಅದರ ಅರ್ಥ ಕ್ರೂಯಲ್ಟಿ. ಸಾಧ್ಯ ಆದ್ರೆ ಇನ್ನೊಬ್ಬನು ಒದ್ದು ಬೀಳಿಸ್ಬಿಟ್ಟು ಮುಂದಕ್ಕೆ ಹೋಗ್ತಾನೆ. ನಿಮ್ಗೆ ಈ ಕಥೆ ಗೊತ್ತಿರಬೇಕು. ಪುಣೆಯಲ್ಲಿ ಒಂದು 20 ವರ್ಷದ ಹಿಂದೆ ನಡೆದ ಕಥೆ ಇದು. ಒಂದು ರನ್ನಿಂಗ್ ರೇಸ್ ಕಾಂಪಿಟೇಷನ್ ನಡೀತಾ ಇರುತ್ತೆ. ಮಕ್ಕಳೆಲ್ಲ ಓಡೋಕ್ ನಿಂತಿರ್ತಾರೆ. ವಿಸಲ್ ಹಾಕಿದ್ರು, ಗೆಟ್ ಸೆಟ್ ಗೋ, ಓಡೋಕ್ ಶುರು ಮಾಡಿದ್ರು. ಒಂದು 10-12 ಮಕ್ಳು ಇರ್ಬೇಕು. ಓಡುವಾಗ ಒಬ್ಬ ಹುಡುಗ ಕಾಲ್ ತೊಳ್ರು ಬಿಟ್ಬಿಟ್ಟ. ನಮ್ಮ ಮಕ್ಕಳು ಓಡ್ತಾ ಇವೆ ಅಂತ ಇಟ್ಕೊಳ್ಳಿ, ನಾವು ಟ್ರ್ಯಾಕ್ ಪಕ್ಕದಲ್ಲಿ ನಿಂತಿದ್ದೀವಿ ಅಂತ ಇಟ್ಕೊಳ್ಳಿ. ನಾವೇನಂತೀವಿ? ಓಡ್ಬಿಡ ಬಿದ್ದುಬಿಟ್ಟ, ಓಡ್ಬಿಡು ಅಂತೀವಲ್ವ ನಾವು. ನಮ್ಮ ಹುಡುಗನ ಓಡಿಸ್ಬಿಡ್ತೀವಲ್ವ. ಆದ್ರೆ ಆ ಹುಡುಗರು ಏನ್ ಮಾಡಿದ್ರು ಅಂದ್ರೆ, ಅವ್ರು ಓಡ್ತಾ ಇದ್ದನ್ನು ನಿಲ್ಲಿಸ್ಬಿಟ್ರು, ವಾಪಸ್ ಬಂದ್ರು. ಈ ಬಿದ್ದೋಗಿದ್ದ ಹುಡುಗನ ಮೇಲೆ ಎತ್ತಿದ್ರು, ಅವ್ನ ಬಟ್ಟೆ ಕೊಡೋದಿದ್ರು, ಅವ್ನ ಧೂಳು ಒರೆಸಿದ್ರು. ಅವ್ನು ಅಳ್ತಾ ಇದ್ದ, ಅವ್ನು ಸಮಾಧಾನ ಮಾಡಿದ್ರು. ಯಾರು ಓಡೋದು ಬೇಡಪ್ಪ, ಎಲ್ಲರೂ ನಿಧಾನಕ್ಕೆ ಹೋಗೋಣ. ನನ್ನ ಕತೆ ಪೂರ್ತಿ ಮುಗಿಸಿಲ್ಲ. ಹಾಗೆ ಕೆಳಗೆ ಬಿದ್ದ ಹುಡುಗನನ್ನ ಕರ್ಕೊಂಡು ಹೋದವರು ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್, ಬುದ್ಧಿಮಾಂದ್ಯ ಮಕ್ಕಳು. ಬುದ್ಧಿವಂತ ಹುಡುಗರಾಗಿದ್ರು ಓಡ್ಬಿಡೋರು. ಒಬ್ಬ ಬಿದ್ದಿದ್ದಾನೆ ಅಂದ್ರೆ ಇನ್ನೊಬ್ಬನ ಕಾಲ್ ತೊಡ್ರು ಕೊಟ್ಟು ಅವನ್ನ ಬೆಳೆಸಿ ಓಡ್ಬಿಡೋರು. ಕಾಂಪಿಟೇಷನ್ ಅಂದಾಗ ಈ ಕ್ರೂಯಲ್ಟಿ ಇರುತ್ತೆ ಎಲ್ಲ ಕಡೆ. ನಾನ್ ಓಡ್ಬಿಡ್ಬೇಕು, ನಾನ್ ಬದುಕ್ಬಿಡ್ಬೇಕು ಅನ್ನೋ ಕ್ರೂಯಲ್ಟಿ ಇರುತ್ತೆ. ಇರ್ಲಿ, ಅದು ಪರವಾಗಿಲ್ಲ. ಆದ್ರೆ ನಮ್ಮ ಮಕ್ಕಳು ಈಗ ಜೀನಿಯಸ್ಗಳಾಗದೆ ಇದ್ರೆ ಬರೀ ಇಂಟೆಲಿಜೆಂಟ್ ಆದ್ರೂ ಪ್ರಯತ್ನ ಆಗಲ್ಲ. ಸರ್ ಅವಾಗಲೇ ಹೇಳ್ತಾ ಇದ್ರು ನಿಮ್ಗೆ, ಮಾರ್ಕ್ಸ್ ತಗೊಳ್ಳೋದು ಹೆಂಗೋ ನಡೆಯುತ್ತಪ್ಪ. ಕೆಲವು ಸಲ ಒಂದು ಟೆಕ್ನಿಕ್ ಅದು. ಇಂತಿಂಥದ್ದು ಓದಬೇಕು. ಕೆಲವು ಟೀಚರ್ಸು ಕರೆಕ್ಟ್ ಮಾಡ್ತೀವಿ ನಾವು. ಚೆನ್ನಾಗಿ ಬರೆಯೋದೆಲ್ಲ ಮೊದಲು ಬರೆದ್ಬಿಡು, ಮೊದಲು ಅವ್ರು ನೋಡ್ಬಿಟ್ಟು ಇನ್ಮೇಲೆ ಒಂದು ಒಳ್ಳೆ ಇಂಪ್ರೆಷನ್ ಬಂದ್ಬಿಡುತ್ತೆ, ಆಮೇಲೆ ಸುಮ್ಮನೆ ಕಣ್ಮುಚ್ಕೊಂಡು ಮಾರ್ಕ್ಸ್ ಹಾಕ್ಬಿಡ್ತಾರೆ. ಇವೆಲ್ಲ ಕತೆಗಳೆಲ್ಲ ಕೇಳಬೇಡಿ. ನನ್ನ ರಿಲೇಟಿವ್ ಒಬ್ಬ ಬಹಳ ದೊಡ್ಡ ಅಚೀವರ್ ಆತ, ಬಹಳ ದೊಡ್ಡ ಅಚೀವರ್. ಅವನು ನಮ್ಮ ಮಕ್ಕಳಿಗೆಲ್ಲ ಹೇಳೋರು, ಯಾವುದೇ ಕಾರಣದಿಂದ ನೆವರ್ ಟೇಕ್ ಶಾರ್ಟ್ ಕಟ್ಸ್ ಇನ್ ಅವರ್ ಲೈಫ್. ನನ್ನ ಮಂತ್ರ ಅದು ಅಂತ ಹೇಳೋದು. ನೆವರ್ ಟೇಕ್ ಶಾರ್ಟ್ ಕಟ್ಸ್. ಇಟ್ ವಿಲ್ ಟೇಕ್ ಯು ಟು ಯುವರ್ ಡೆಸ್ಟಿನೇಷನ್. ನಿಮ್ ಗುರಿ ಮುಟ್ಟಿಸುತ್ತೆ, ಬಟ್ ನೆವರ್ ಟೇಕ್ ಯುವರ್. ರಾಜಮಾರ್ಗದಲ್ಲೇ ನಡಿಬೇಕು, ಶಾರ್ಟ್ ಕಟ್ಟೇ ತಗೋಬೇಡಿ. ಇವೆಲ್ಲ ಮೊದಲು ಚೆನ್ನಾಗಿರೋದು ಬರೆಯೋದು, ಆಮೇಲೆ ಸುಮಾರಾಗಿರೋದು ಬರೆಯೋದು, ಮಧ್ಯ ಏನೋ ಸೇರಿಸ್ಬಿಡೋದು, ಇವೆಲ್ಲ ಶಾರ್ಟ್ ಕಟ್ಸ್ ಇವು. ನೆವರ್ ಡೂ ದಟ್. ರಾಜಮಾರ್ಗ ನಿಧಾನ, ಆದ್ರೆ ನೀವು ನಡೆದು ಬಂದ ದಾರಿ ಮುಖ್ಯ. ಗಾಂಧಿ ಹೇಳ್ತಿದ್ರು, ಮೀನ್ಸ್ ಅಂಡ್ ಎಂಡ್ಸ್ ಎರಡು ಇಂಪಾರ್ಟೆಂಟ್. ಬರೀ ಎಂಡ್ ತಲುಪೋದಲ್ಲ, ಮೀನ್ಸ್ ನೀವು ಹೇಗೆ ತಲುಪಿದ್ರಿ ಅದು ಇಂಪಾರ್ಟೆಂಟ್. ಕರಪ್ಟ್ ಮಾಡಬಾರ್ದು ಮಕ್ಕಳನ್ನ. ಅವ್ರು ಆಗಿರಲ್ಲ, ನಾವು ಮಾಡ್ತೀವಿ ಎಷ್ಟು ಸಲ. ನೀವು ಓದಿದ್ರೆ ಸಾಕು, ಮಾರ್ಕ್ಸ್ ತಗೊಂಡ್ರೆ ಸಾಕು ಅನ್ನೋ ನಿಂತೋಗ್ಬಿಡ್ತೀವಿ. ಅವನು ಇಂಟೆಲಿಜೆಂಟ್ ಆಗಬೇಕು, ಜೀನಿಯಸ್ ಆಗಬೇಕು, ಅದಕ್ಕೆ ಸಪೋರ್ಟಿವ್ ಆಗಿರ್ಬೇಕು. ಬೈ ದ ವೇ ಅವ್ನು ಮಾರ್ಕ್ಸ್ ತಗೋಬೇಕಷ್ಟೇ. ಬೈ ದ ವೇ ಅವನು ಒಳ್ಳೆ ಮಾರ್ಕ್ಸ್ ತಗೋಬೇಕು. ಮಾರ್ಕ್ಸ್ ತಗೊಳ್ಳೋದೇ ಎಂಡ್ ಆಫ್ ದಿ ಲೈಫ್ ಅಲ್ಲ. ಎಂಡ್ ಆಫ್ ದ ಡೇ ಅವನು ಎಷ್ಟು ಚೆನ್ನಾಗಿ ಬದುಕ್ತಾನೆ ಅನ್ನೋದು. ಬಂಧುಗಳೇ, ನಾವು ಇದೊಂದು ವಿಷಯ ನಿಮ್ಗೆ ಹೇಳ್ಬಿಡ್ತೀನಿ. ನಾನು ಬಂದಾಗ ಅಣ್ಣವ್ರ ಹತ್ರ ಎಲ್ಲ ಮಾತಾಡ್ತಿದ್ದೆ. ನಾನು ಇದನ್ನ, ನಮ್ಮ ಇಡೀ ದೇಶ ಯಾವ ಸ್ಥಿತಿಗೆ ಬಂದಿದೆ ಗೊತ್ತಾ? ಪ್ರಪಂಚದ ಬಹಳ ದೇಶಗಳು ಈ ಸ್ಥಿತಿಗೆ ಬಂದು ನರಳ್ತಾ ಇದೆ. ಅಮೆರಿಕ ದೇಶದಲ್ಲಿ ಅಮೆರಿಕದ ಯೂತ್ಸ್ ಇದಾರಲ್ಲ, ಬಹಳ ಜನ ದಾರಿ ತಪ್ಪಿಬಿಟ್ಟಿದ್ದಾರೆ. ಕಷ್ಟಪಟ್ಟು ಓದ್ತಾನೆ ಇಲ್ಲ. ತುಂಬಾ ಹಣ ಇದ್ಬಿಟ್ರೆ, ತುಂಬಾ ಕಂಫರ್ಟ್ಸ್ ಇದ್ಬಿಟ್ರೆ ಕಷ್ಟಪಡೋ ಅಭ್ಯಾಸಗಳು ಹೊರಟೋಗ್ಬಿಡುತ್ತೆ ಅವ್ರಿಗೆ.
ಅವ್ರು ಕಷ್ಟಪಡಕ್ಕೆ ಆಗಲ್ಲ. ಎಷ್ಟೋ ಮಕ್ಕಳು ಇಷ್ಟೋ ದುಡಿತಾರೆ ಯುವಕರು, ಯಾಕೆ ಅಂದ್ರೆ ವೀಕೆಂಡಲ್ಲಿ ಮಜಾ ಮಾಡಕ್ಕೆ ಅಂತ ಅಷ್ಟೇ. ಒಂದು ಇಡೀ ಯೂತ್ ಕಮ್ಯುನಿಟಿ ಹಾಳಾಗೋಗಿದೆ ಆ ದೇಶದಲ್ಲಿ. ನಾನು ಅಂದಾಜಿನಲ್ಲಿ ಹೇಳ್ತಾ ಇಲ್ಲ, ನೋಡಿ ಹೇಳ್ತಿದ್ದೆ. ಅಮೆರಿಕಾದಲ್ಲಿ ಈಗಲೂ ಬೆಸ್ಟ್ ಡಾಕ್ಟರ್ಸು, ಬೆಸ್ಟ್ ಸೈಂಟಿಸ್ಟು, ಬೆಸ್ಟ್ ಯಾವುದೇ ಡಿಸಿಪ್ಲಿನ್ ಅಲ್ಲಿ ಬೆಸ್ಟ್ ಆಸ್ಟ್ರೋನಾಟ್ಸ್ ಎಲ್ಲ ಇಲ್ಲಿಂದಾನೇ ಬರೋದು. ಇಂಡಿಯಾದಿಂದ ಹೋಗ್ತಾರೆ, ಚೈನಾದಿಂದ ಬರ್ತಾರೆ, ಯುರೋಪಿಂದ ಬರ್ತಾರೆ. ಅಮೆರಿಕದ ಯೂನಿವರ್ಸಿಟಿಗಳ ಬಹಳ ದೊಡ್ಡ ಪ್ರೊಫೆಸರ್ಸ್ ಅಮೆರಿಕನ್ಸ್ ಅಲ್ಲ, ಯುರೋಪಿಂದ ಹೋದವರು. ಯಾಕೆಂದ್ರೆ ತುಂಬಾ ಆಸ್ತಿ ಸಂಪಾದನೆ ಮಾಡಿ ಅಮೆರಿಕದವರು ತುಂಬಾ ಶ್ರೀಮಂತರಾಗ್ಬಿಟ್ಟು ಯುವಕರೆಲ್ಲ ಹದಗೆಟ್ಟೋಗ್ಬಿಟ್ಟಿದ್ರು. ಇವತ್ತು ಇಂಗ್ಲೆಂಡ್ಗೆ ಕೂಡ ಅದೇ ಸ್ಥಿತಿ ಇದೆ. ಒಂದು ಕಾಲಕ್ಕೆ ತಮ್ಮ ಬುದ್ಧಿಶಕ್ತಿಯಿಂದ, ಮೇಧಾಶಕ್ತಿಯಿಂದ ಇಡೀ ಪ್ರಪಂಚವನ್ನೇ ಆಳಿದವರು. ಕರ್ನಾಟಕದಷ್ಟು ಸಣ್ಣ ದೇಶ ಅದು, ನಮ್ಮ ಕರ್ನಾಟಕ ಇದೆಯಲ್ಲ ಅಷ್ಟು ಸಣ್ಣ ದೇಶ. ಅವರು ಆಳಿದ ಕಾಲಕ್ಕೆ ಬರೀ 3.5 ಕೋಟಿ ಜನಸಂಖ್ಯೆ ಇತ್ತು. ಅವರು ಜಗತ್ತಿನ 65 ಭಾಗನ ಆಳ್ಬಿಟ್ರು. ಜಗತ್ತಿನ 65 ಭಾಗನ ಆಳಿದ್ರು, ಬರೀ 3.5 ಕೋಟಿ ಜನಸಂಖ್ಯೆ. ನನಗೆ ಇಂಗ್ಲೆಂಡ್ ಕಳೆದ ತಿಂಗಳು ಹೋಗಿದ್ದೆ ನಾನು, ಕೇಂಬ್ರಿಡ್ಜ್ಗೆ ಹೋಗಿ ನೋಡಿದೆ ನಾನು. 800 ವರ್ಷದ ಹಿಂದೆ ಯೂನಿವರ್ಸಿಟಿ ಶುರು ಮಾಡಿದ್ದಾರೆ. ನಮ್ಮೂರಲ್ಲಿ 50 ವರ್ಷದಿಂದ ಊರು ತುಂಬ ಬರೀ ಹೆಬ್ಬೆಟ್ನವರೇ ಇದ್ರು. ಸರ್ಕಾರದಿಂದ ಒಂದು ಪತ್ರ ಹೋಗ್ಬಿಟ್ರೆ ಓದಕ್ ಜನ ಸಿಗ್ತಿರ್ಲಿಲ್ಲ ನಮ್ಮೂರಲ್ಲಿ. ಪತ್ರ ಇಟ್ಕೊಂಡು ಊರೆಲ್ಲ ತಿರುಗೋರು, ಯಾರು ಓದ್ತಾರ ಅಂತ. ಎಲ್ಲ ಊರುಗಳು ಹಂಗೆ ಇದ್ವು. ಆದ್ರೆ 800 ವರ್ಷಗಳ ಹಿಂದೆ ಯೂನಿವರ್ಸಿಟಿ ಮಾಡಿದ್ದಾರೆ ಇಂಗ್ಲೆಂಡ್ ಅವರು. ಇನ್ನೊಂದು ದೇಶವನ್ನು ಆಳೋದಷ್ಟು ಸುಲಭ ಅಲ್ಲ. ನಾವು ಎತ್ತಿನ ಗಾದಿಗೆ ಟೈರ್ ಹಾಕಿದ್ದು ಈಗ. ಎತ್ತಿನ ಗಾದಿಗೆ ಟೈರ್ ಇರಲಿಲ್ಲ, ಮರದ ಚಕ್ರ ಇತ್ತು, ಮರದ ಗಾಲಿ ಇತ್ತು. ಟೈರ್ ಹಾಕಿ ಒಂದು 50 ವರ್ಷ ಆಗಿದೆ. 170 ವರ್ಷದ ಹಿಂದೆ ಇಂಗ್ಲೆಂಡ್ನಲ್ಲಿ ಸುರಂಗ ಮಾರ್ಗದಲ್ಲಿ ರೈಲುಗಳು ಓಡಿಸಿದ್ದಾರೆ. 170 ವರ್ಷ ಆಯ್ತು. ಲಂಡನ್ ಟ್ಯೂಬ್ ಅಂತಾರದನ್ನ. ನಮ್ಮಲ್ಲಿ ಮೆಟ್ರೋ ಇದೆಯಲ್ಲ, ಬೆಂಗಳೂರಿನಲ್ಲಿ 2 ಕಡೆ ಏನೋ ಅಷ್ಟೇ, ನೆಲದೊಳಗೆ ಹೋಗೋದು, ಇನ್ನು ಮೇಲೆ ಹೋಗುತ್ತೆ. ಇಡೀ ಲಂಡನ್ ನಗರದಲ್ಲಿ ಒಳಗೆ ಸುತ್ತಾಡುತ್ತೆ. ಇನ್ನು ವಿಶೇಷ ಏನು ಗೊತ್ತಾ, ಒಂದು ರೈಲ್ ಇಲ್ಲೋದ್ರೆ ಇನ್ನೊಂದು ಇಲ್ಲೋಗುತ್ತೆ, ಇನ್ನೊಂದು 4 ಲೇಯರ್ನಲ್ಲಿ ರೈಲ್ ಓಡಾಡ್ತಾರೆ. ಒಂದ್ರ ಕೆಳಗೊಂದು 4 ಲೇಯರ್ನಲ್ಲಿ ರೈಲ್ ಓಡಾಡ್ತಾರೆ. ಇದನ್ನ 170 ವರ್ಷದ ಹಿಂದೆ ಮಾಡಿದ್ದಾರೆ ಇಂಗ್ಲೆಂಡ್ ಅವರು. ಇನ್ನೊಂದು ದೇಶವನ್ನ ಸುಮ್ಮನೆ ಆಳಲಿಲ್ಲ ಅವರು, ಮೇಧಾಶಕ್ತಿ ಇಲ್ಲ. ನಾನು ಯಾಕೆ ಇವೆಲ್ಲ ಪ್ರಸ್ತಾಪ ಮಾಡ್ತಿದ್ದೀವಿ ಅಂದ್ರೆ, ಈಗ ಅಲ್ಲಿಯೂ ಬುದ್ಧಿವಂತರಿಲ್ಲ, ವಿದ್ಯಾವಂತರಿಲ್ಲ, ಯೂತ್ಸ್ ಎಲ್ಲ ಹದಗೆಟ್ಟೋಗ್ಬಿಟ್ಟಿದ್ದಾರೆ. ಬೇರೆ ದೇಶಗಳವರು ಹೋಗಿ ಆ ದೇಶ ಆಳ್ತಾ ಇದ್ದಾರೆ. ಇಂಗ್ಲೆಂಡಿನ ಪ್ರಧಾನಿ ಕೂಡ ನಮ್ಮ ದೇಶದ ಹುಡುಗ. ನಾವೆಲ್ಲ ಹುಡುಗ ಅನ್ಬೇಕು, ಯಾಕಂದ್ರೆ ಇವಾಗ ಜಸ್ಟ್ 44 ಪ್ರಧಾನಮಂತ್ರಿ ಆದಾಗ. ಇವತ್ತು ಕೂಡ ಇಂಗ್ಲೆಂಡಿನ ಎಲ್ಲ ಸ್ನೇಹಿತರು ಹೇಳ್ತಾರೆ, ಸರ್ ಮತ್ತೆ ರಿಷಿ ಸುನಕ್ ಬೇಕು ಸರ್ ಈ ದೇಶಕ್ಕೆ, ನಮ್ಮವ್ರು ಯಾರೂ ಸರಿ ಇಲ್ಲ ಅಂತ. ಬೋರಿಸ್ ಜಾನ್ಸನ್ ಅಂತ ಸ್ವಲ್ಪ ದಿವಸದಿಂದ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಇಂಗ್ಲೆಂಡ್ ಅಲ್ಲಿ, ಅವ್ರು ಹೇಳ್ತಾರೆ, ನನಗೆ ಮೊದಲನೇ ಹೆಂಡತಿ, 2ನೇ ಹೆಂಡತಿ ಇಬ್ರು ಬಿಟ್ಬಿಟ್ಟಿದ್ದೀನಿ, ಡಿವೋರ್ಸ್ ಆಗ್ತಿವೆ, ಅವ್ರಿಗೆಲ್ಲ ನಾನು ಅದೇನು ಇದು ಕಾಂಪನ್ಸೇಷನ್ ಕೊಡಬೇಕು, ಅದರಿಂದ ನನಗೆ ಸಂಬಳ ಸಾಕಾಗಲ್ಲ ಅಂತ. ಇಂಥ ಪುಣ್ಯಾತ್ಮರೆಲ್ಲ ಪ್ರಧಾನಮಂತ್ರಿಗಳಾಗಿದ್ದಾರೆ. ಅವ್ರಿಗೆ ನೈತಿಕವಾಗಿ ದರಿದ್ರವಾಗಿ ಹೋಗಿದೆ ದೇಶ. ಅದಕ್ಕೆ ಬೇರೆಯವರೆಲ್ಲ ಹೋಗಿ ಆ ದೇಶನ ಆಳ್ತಾ ಇದ್ದಾರೆ. ನಮ್ಮ ಸ್ಥಿತಿ ಏನಾಗ್ತಾ ಇದೆ ಗೊತ್ತಾ ಇವತ್ತು? ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಅಂತೀವಲ್ವಾ, ದೊಡ್ಡ ಸುಳ್ಳದು. ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋ ಭಾಷಣ. ನಮಗೆ ನಿರುದ್ಯೋಗ ಇರೋದಲ್ಲಿ ಅಂದ್ರೆ ಬರೀ ವೈಟ್ ಕಾಲರ್ ಜಾಬ್ಸ್ ಅಲ್ಲಿ ಮಾತ್ರ. ಈ ಏನು ಸುಮ್ಮನೆ ಕೂತ್ಕೊಂಡು ಹೋದ್ರೆ ಸಂಬಳ ಕೊಡ್ತಾರಲ್ಲ, ಅಥವಾ ಎದುರಿಸ್ಬಿಟ್ಟು ದುಡ್ಡು ಕಿತ್ಕೋತಾರಲ್ಲ, ಅಂತ ಕಡೆ ಮಾತ್ರ ನಿರುದ್ಯೋಗ ಇದೆ. ನಿಜವಾಗಿ ಕೆಲಸ ಮಾಡಕ್ ನಿರುದ್ಯೋಗ ಇಲ್ಲ. ನೀವು ಜಮೀನಿಗೆ ಆಳ್ ಕರೀರಿ, ಜನ ಇಲ್ಲ. ನಿರುದ್ಯೋಗ ಅಲ್ಲಿ ಉದ್ಯೋಗ ಮಾಡೋರೇ ಇಲ್ಲ. ತೋಟದ ಕೆಲಸ, ಗದ್ದೆ ಕೆಲಸ ಮಾಡೋಕ್ಕೆ ಜನ ಇಲ್ಲ. ಟೈಲರಿಂಗ್ ಮಾಡೋಕ್ಕೆ ಜನ ಇಲ್ಲ. ಅಡುಗೆ ಮಾಡೋಕ್ಕೆ ಜನಗಳು ಸಿಗಲ್ಲ. ಹೋಟೆಲ್ ಸಪ್ಲೈಯರ್ಗಳಾಗೋದಕ್ಕೆ ಜನ ಇಲ್ಲ. ನಮ್ಮವ್ರು ಯಾರು ಕೆಲಸ ಮಾಡಕ್ಕೆ ರೆಡಿ ಇಲ್ಲ. ಬೆಂಗಳೂರಿನಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿದ್ದೆ. 10,500 ಫ್ಯಾಕ್ಟರಿ ಇದೆ. 12 ಲಕ್ಷ ಜನ ಕೆಲಸ ಮಾಡ್ತಾರೆ. ಇನ್ನು 8 ರಿಂದ 10 ಲಕ್ಷ ಉದ್ಯೋಗಗಳು ಖಾಲಿ ಇವೆ. ಯಾರು ಕೆಲಸಕ್ಕೆ ಸೇರ್ಕೊಳ್ಳಲ್ಲ, ಯಾಕಂದ್ರೆ ದುಡಿಬೇಕು. ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂದ್ರೆ ನಾನು ಸತ್ಯ ಹೇಳ್ತಿದ್ದೀನಿ, ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂದ್ರೆ ನಮ್ಮ ಹುಡುಗರು ಕೆಲ್ಸಕ್ಕೆ ಅರ್ಜಿ ಹಾಕಲ್ಲ. ಯಾಕೆಂದ್ರೆ ಸಂಬಳ ಕಮ್ಮಿ ಕೊಡ್ತೀರಾ, ಬೆಳಗಿನ ಸಂಜೆ ತನಕ ದುಡಿಬೇಕು, ಮಧ್ಯದಲ್ಲಿ ನೀವು ರಿಲ್ಯಾಕ್ಸ್ ಮಾಡೋಕೆ ಟೈಮ್ ಕೊಡಲ್ಲ, ಇವೆಲ್ಲ ಕತೆ ಹೇಳ್ತಾರೆ ಅಲ್ವಾ? ನಿರುದ್ಯೋಗಿ ಭತ್ಯೆ ಕೊಡುತ್ತೆ ಕರ್ನಾಟಕ ಗೌರ್ಮೆಂಟ್. ಎಂಥದ್ದು ಯುವ ನಿಧಿನ.
ಅದು 2,000 3,000 2,85,000 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಕೆಲಸ ಕೊಡ್ತೀವಿ ಅಂದ್ರೆ ಹೋಗಲ್ಲ ಇವರು. ಯಾವ ಸ್ಥಿತಿಗೆ ಬಂದಿದ್ದೀವಿ ಅಲ್ವಾ ನಾವು? ಎಲ್ಲಿಗೆ ಬಂದಿದ್ದೀವಿ? ಒಂದ್ ಕಡೆ ಈ ಮಕ್ಕಳಿದಾರಲ್ಲ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ. ಇವರು ಪ್ರಪಂಚ ಆಳ್ತೀವಿ ಅಂತಾರೆ. ಇವ್ರನ್ನ ಯಾರು ಕೇಳಿ ನೀನು ಏನಾಗ್ಬೇಕು ಅಂತಿದೀಯ ಅಂತ ಕೇಳಿ. ಯಾರು ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗ್ತೀವಿ ಅಂತಾರ ಕೇಳಿ. ಯಾರು ನಾನು ತಹಸೀಲ್ದಾರ್ ಆಗ್ತೀನಿ ಅಂತವ. ಪ್ರಪಂಚ ಆಳ್ಬೇಕು ಅಂತಾರ ಅವರು. ನಾನು ಸ್ಯಾಟಲೈಟ್ ಹಾರಿಸ್ಬೇಕು ಅಂತಾರೆ. ನಾನು ಮೂನ್ಗೆ ಹೋಗ್ಬೇಕು ಅಂತಾರೆ. ಇವರ ಗುರಿಗಳು ಅಷ್ಟು ದೊಡ್ಡವಾಗಿವೆ. ಇನ್ನೊಂದು ಕಡೆ ಹುಡುಗರು ಏನು ಕೆಲಸ ಇಲ್ಲ, ಮೋಟರ್ ಬೈಕ್ ಹಾಕೊಂಡು ಎಲ್ಲೋ ಕಾರ್ನರ್ಗಳಲ್ಲಿ ನಿಂತ್ಕೊಂಡು ಅರ್ಧ ಟೀ ಕುಡ್ಕೊಂಡು ಬಾಯಿಗೆ ಬಂದದ್ದು ಮಾತಾಡ್ಕೊಂಡು ದರ್ಶನ್ ಸುದೀಪು ಅವರು ಇವರು ಸುದ್ದಿ ಮಾತಾಡ್ಕೊಂಡು ಕಾಲ ಕಳೀತಾರೆ. ಏನಾಗಿದೆ ಕರ್ನಾಟಕದಲ್ಲಿ? ಬೆಂಗಳೂರಿನಲ್ಲಿ 2 ಲಕ್ಷ ಜನ ಹುಡುಗರು ಯುವಕರು ಮೇಘಾಲಯ, ಮಣಿಪುರ, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್, ಅಸ್ಸಾಂ ಆ ಕಡೆಯಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರು ಕೆಲಸ ಮಾಡ್ತಾ ಇಲ್ಲ, ಹೋಟೆಲ್ಗಳಲ್ಲಿ ಕೆಲಸ ಮಾಡಲ್ಲ, ಎಲ್ಲ ಅವ್ರು ಗೊತ್ತಿದ್ದಾರೆ. ಕರ್ನಾಟಕದಲ್ಲಿ ಗಾರೆ ಕೆಲಸ ಮಾಡೋರು, ಕಾರ್ಪೆಂಟ್ರಿ ಕೆಲಸ ಮಾಡೋರು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರು, ಟೈಲ್ಸ್ ಹಾಕೋರು, ಇವರೆಲ್ಲರೂ ಇಲ್ಲ UP ಇಂದ, ಇಲ್ಲ ಬಿಹಾರಿಂದ, ಹರಿಯಾಣದಿಂದ ಬರ್ತಿದ್ದಾರೆ. ನಮ್ಮವ್ರು ಏನ್ ಮಾಡ್ಬೇಕು? ಎಲ್ಲಿದ್ದಾರೆ ಇವರು? ನಾನು ನೋಡಿದೆ ಮೊನ್ನೆ, ಇದನ್ನೆಲ್ಲ ನಿಮ್ಮ ಎದುರಿಗೆ ಹೇಳ್ಬಿಡ್ತೀನಿ ಸರ್. ನನಗೆ ಇಡೀ ದಿವಸ ತಲೆ ಕೆಟ್ಟೋಯ್ತು. ಶೇವಿಂಗ್ ಸಲೂನ್ಗೆ ಹೋಗಿದ್ದೆ ನಾನು, ಹೇರ್ ಕಟ್ಟಿಂಗ್ ಅಂತ. ಅಲ್ಲೊಂದು 7-8 ಜನ ಹುಡುಗರು, ಎಲ್ಲ ಒಂದು 25 ವರ್ಷ 30 ವರ್ಷದ ಹುಡುಗರು ಮಧ್ಯದಲ್ಲಿ ಮೊಬೈಲ್ ಇಟ್ಕೊಂಡು ಏನೋ ಗಲಾಟೆ ಮಾಡ್ತಾ ಇದ್ದಾರೆ. ನಾನು ಸಲೂನ್ ಅವ್ನು ಕೇಳಿದೆ, ಇವ್ರು ಯಾರು ಹುಡುಗರು ಇದೇನು ಗಲಾಟೆ ಮಾಡ್ತಿದಾರಲ್ಲ ಅಂತ. ಅವ್ನು ಹೇಳ್ದ, ಅದೇನೋ ಆನ್ಲೈನ್ ಗೇಮು ಸರ್, ದಿನ ಬಂದು ಸಾಯ್ತವೆ ಸರ್, ನಾವು ಹೇಳಂಗಿಲ್ಲ ಸರ್. ನನಗೆ ಗಾಬರಿ ಆಗೋಯ್ತು. ದುಡಿಯೋ ವಯಸ್ಸಿನ 25-30 ವಯಸ್ಸಿನ ಹುಡುಗರುಗಳು ಅಲ್ಲಿ ಬಂದು ಇಡೀ ದಿನ ಬೆಳಿಗ್ಗೆ 10 ಗಂಟೆಗೆ ಬಂದ್ರೆ ಸಾಯಂಕಾಲ 8 ಗಂಟೆ ತನಕ ಅಲ್ಲೇ ಇರ್ತಾರಂತೆ. ಜೂಜಾಡ್ತಾ ಕೂತಿದ್ದಾರೆ. ಎಷ್ಟು ಜನ ಇದ್ದಾರೆ ಇವರು? ನಿಮ್ಮ ಏರಿಯಾದಲ್ಲಿ ಸಿಗ್ತಾರೆ ಇವರು, ನಿಮ್ಮ ಮನೆ ಆಸ್ಪಾಸಲ್ಲಿ ಸಿಗ್ತಾರೆ, ನಿಮ್ಮ ಬಡಾವಣೆಗಳಲ್ಲಿ ಇರ್ತಾರೆ. ಯು ಹ್ಯಾವ್ ಗಾಟ್ ಟು ಬಿ ವೆರಿ ಕೇರ್ಫುಲ್. ಪೊಲೀಸ್ನವ್ರಿಗೂ ಇದೆ ತಲೆನೋವು. ನಮ್ಮಲ್ಲಿ ನಿರುದ್ಯೋಗ ಇದೆ 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 ಅಂತಾರೆ, ಯಾರು ಕೆಲಸ ಮಾಡಲ್ಲ. ಬೇಕಾದಷ್ಟು ಕೆಲಸಗಳಿವೆ, ಯಾರ್ದು ಕೈ ಕೆಸರಾಗಬಾರ್ದು. ಇವ್ರಿಗೆ ಸ್ಕಿಲ್ ಇಲ್ಲ, ಕೌಶಲ ಇಲ್ಲ, ಯಾವ ಕೆಲಸನೂ ಕಲಿಯೋದಿಲ್ಲ. ನನಗೆ 10,500 ಇಂಡಸ್ಟ್ರಿ ಇವೆ ಅಂತ ಹೇಳ್ತಾರಲ್ಲ, ಪೀಣ್ಯ ಇಂಡಸ್ಟ್ರಿ ಏರಿಯಾದಲ್ಲಿ. ಅವ್ರು ಹೇಳ್ತಾರೆ, ಸರ್ 60% ಆಫ್ ಅವರ್ ಪ್ರೊಪ್ರೈಟರ್ಸ್ ನಾವೆಲ್ಲ ಲೇಬರ್ಸ್ ಆಗಿ ಬಂದವರು ಸರ್. ನಾವು ಸ್ಕಿಲ್ ಕಲ್ತ್ವಿ, ನಾವೇ ಒಂದೊಂದು ಫ್ಯಾಕ್ಟ್ರಿ ಮಾಡ್ಕೊಂಡ್ವಿ. ನಮ್ಮವ್ರಿಗೆ ಮೊದಲನೇ ದಿವಸ 1 ಲಕ್ಷ ಸಂಬಳ ಕೊಡಬೇಕು. ಹಂಗಾದ್ರೆ ಈ ಹುಡುಗರು ಕೆಲಸ ಮಾಡ್ತಾರೆ, ಮಾಡಲ್ಲ. ಆಮೇಲೆ ಕೆಲಸ ಹೇಳ್ಬಾರ್ದು ಯಾರು. ನಾವು ಯಾರನ್ನು ಸೃಷ್ಟಿ ಮಾಡ್ತಿದ್ದೀವಿ? ಅದರಿಂದನೇ ಈ ಮಕ್ಕಳು ನಮಗೆ ಮಹಾತ್ಮರ ಥರ ಕಾಣಿಸ್ತಿದ್ದಾರೆ. ಅದರಿಂದನೇ ನಾನು ಹೇಳಿದ್ದು, ಇವ್ರ ಹತ್ರನೇ ನಾವು ಕಲಿಬೇಕು. ನಮಗಿಂತ ಪರಿಶುದ್ಧವಾಗಿವೆ ಆ ಮಕ್ಕಳು. ಆ ಮಕ್ಕಳು ಅಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದ್ರೆ ಐ ಹ್ಯಾವ್ ಗಾಟ್ ಟು ಕಂಗ್ರ್ಯಾಚುಲೇಟ್ ಈವನ್ ದಿ ಪೇರೆಂಟ್ಸ್. ನೀವೊಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿಕೊಟ್ಟಿದ್ದೀರಿ ಮಕ್ಕಳಿಗೆ. ನಿಮಗೂ ಅಭಿನಂದನೆ ಹೇಳಬೇಕು. ಯಾವ ಮನೆಯಲ್ಲಿ ಜ್ಞಾನವಷ್ಟೇ ಅನಿವಾರ್ಯ, ಓದೋದಷ್ಟೇ ಅನಿವಾರ್ಯ, ಓದದೇ ಇದ್ರೆ ನಮ್ಗೆ ಉದ್ಧಾರ ಇಲ್ಲ ಅನ್ನೋ ವಾತಾವರಣ ಇರುತ್ತೋ ಅಲ್ಲಿ ಮಾತ್ರ ಮಕ್ಕಳು ಓದ್ತಾರೆ. ಆದರೆ ಓದು ಇಲ್ದ್ರೆ ನಂದೇ ಬಿಸ್ನೆಸ್ ಅದೇ ನೋಡ್ಕೊಳ್ಳುವಂತೆ ಅಂದ್ರೆ ಅವನು ಬಿಸ್ನೆಸ್ ನೋಡ್ಕೊಳ್ಳೋಕೆ ಈಗಲೇ ಶುರು ಮಾಡ್ತಾರೆ. ಆದ್ರೆ ನೋಡು, ನಮ್ಗೇನು ತೋಟ ಐತೆ ಪರವಾಗಿಲ್ಲ. ಆಮೇಲೆ ಯಾರು ಬೇಜಾರು ಮಾಡ್ಕೊಬೇಡಿ, ನಾ ಹಿಂಗೆ ಹೇಳ್ತೀನಿ ಅಂತ. ಬೇಜಾರು ಮಾಡ್ಕೊಂಡ್ರು ಮಾಡ್ಕೊಳ್ಳಿ, ನಾನೇನು ಮಾಡೋದು? 4 ಮನೆ ಕಟ್ಸ್ಬಿಟ್ಟು ಬಾಡಿಗೆ ಕೊಟ್ಬಿಟ್ಟವ್ರೆ ಅಂತ ಇಟ್ಕೊಳ್ಳಿ. ನನ್ನ ಮಕ್ಳಿಗೆ ಏನು ಮಾಡಂಗಿಲ್ಲ, 4 ಮನೆ ಕಟ್ಸ್ಬಿಡ್ತೀನಿ, ಬಾಡಿಗೆ ಕೊಟ್ಬಿಡ್ತೀನಿ, ನನ್ನ ಮಗ ಕೂತ್ಕೊಂಡು ತಿನ್ಬೋದು ಅಂತಾನಲ್ಲ, ಅವನು ಮನೇಲೇ ಒಬ್ಬ ದೇಶದ್ರೋಹಿ ತಯಾರು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಕೂತ್ಕೊಂಡು ತಿನ್ನೋ ಮಕ್ಕಳನ್ನ ನಾವು ತಯಾರು ಮಾಡ್ತಾ ಇದ್ದೀವಿ ಅಂದ್ರೆ ವಿ ಆರ್ ಇರ್ರೆಸ್ಪಾನ್ಸಿಬಲ್ ಪ್ಯಾರೆಂಟ್ಸ್, ಅಥವಾ ಅಯೋಗ್ಯ ಪೋಷಕರು ನಾವು. ನೀನ್ ಕೋಟಿ ಸಂಪಾದನೆ ಮಾಡಿದ್ರು, ನಿನ್ ಮಗ ಕೂಡ ದುಡಿಬೇಕು. ಅವನಿಗೆ ತಲೆ ಬುದ್ಧಿ ಉಪಯೋಗಿಸ್ಬೇಕು, ಶರೀರ ಉಪಯೋಗಿಸ್ಬೇಕು. ನಾನು ಬಂದಾಗ ಹೇಳ್ತಾ ಇದ್ದೆ ಇವ್ರ ಜೊತೆಲೆಲ್ಲ, ಇವನ್ನೆಲ್ಲ ಯಾರಾದ್ರೂ ಅರ್ಥಕೊಳ್ಳಿ ಅಂತ ಹೇಳ್ತೀನಿ. ನಾನು ಕಾಳಜಿಯಿಂದ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಈ ಮಾಲ್ಗೀಲ್ಗಳಲ್ಲಿ ಕೆಲಸ ಮಾಡ್ತಾರಲ್ಲ ಮಕ್ಕಳು, ತುಂಬಾ ಜನ ಕೆಲಸ ಮಾಡ್ತಾರಲ್ಲ, ಎಲ್ಲ ಯುವಕರು. ಮೈಸೂರಲ್ಲಿ ಒಂದು 5,000 ಜನ ಇಲ್ವಾ ಈ ಅಂಗಡಿಗಳಲ್ಲಿ ಸೇಲ್ಸ್ ಬಾಯ್ ತರ ಇರೋರು? ಅವರು AC ಒಳಗಿರ್ತಾರೆ, ಬೆವರು ಬರಲ್ಲ ಅವ್ರಿಗೆ, ತಲೆ ಉಪಯೋಗಿಸೋದು ಏನೂ ಇರಲ್ಲ.
ಬುದ್ಧಿನೂ ಉಪಯೋಗಿಸಲ್ಲ, ದೇಹನೂ ಉಪಯೋಗಿಸಲ್ಲ. ಅಂದ್ರೆ ಓಡಬೇಕಾಗಿಲ್ಲ, ಹತ್ತಬೇಕಾಗಿಲ್ಲ, ಹೊರಬೇಕಾಗಿಲ್ಲ, ಏನೂ ಇಲ್ಲ. ಸುಮ್ಮನೆ ಹಿಂಗೆ ತರಾಡ್ತಾ ಇರೋದು ಅಂಗಡಿ ಒಳಗಟ್ಟೆ. ಯಾರೋ ಬರ್ತಾರೆ, ಅವ್ರು ನೋಡ್ತಾರೆ, ಬಿಲ್ ಹಾಕ್ಸೋದು, ಕಳಿಸೋದು. 10 ವರ್ಷ ಈ ಕೆಲಸ ಮಾಡಿಬಿಟ್ರೆ ನಿಮ್ಮ ದೇಹ ಮೈಂಡು ಎರಡೂ ಹೇಳಿದ ಕೆಲಸ ಮಾಡಲ್ಲ. ಯು ಆರ್ ಗಾನ್. ಬುದ್ಧಿನೇ ಉಪಯೋಗಿಸಲ್ಲ ನೋಡಿ, ದೇಹವನ್ನೇ ಉಪಯೋಗಿಸಲ್ಲ, ಹೊರೋದಿಲ್ಲ, ಹತ್ತೋದಿಲ್ಲ, ಇಳಿಯೋದಿಲ್ಲ, ಬಗ್ಗೋದಿಲ್ಲ. ನಮ್ಮ ಯಾವ ಜಾಯಿಂಟು ಉಪಯೋಗಿಸ್ತಾ ಇದ್ರೆ ನಾವೇನಾಗ್ತೀವಿ? ವೆಜಿಟೇಬಲ್ಸ್, ತರಕಾರಿ ಥರ ಆಗ್ಬಿಡ್ತೀವಿ. ಯುವಕರಿಗೆ ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ಆಗ್ಬೇಕು, ಮಾಡಬಾರ್ದು ಅನ್ಬೇಕು. ಸುಮ್ಮನೆ ಇರೋದ ಒಂದು ದಿವಸ, ಇಡೀ ದಿನ ಸುಮ್ಮನೆ ಇರೋದ, ಹಿಂಗೆ ವರ್ಷವೆಲ್ಲ ಸುಮ್ಮನೆ ಇರೋದ, ಓಡಾಡ್ಕೊಂಡು ಬೇರೆ ಏನು ಕೆಲಸ ಮಾಡಿದೆ ಹೆಂಗಿರ್ಬೇಕು? ಈ ಮಕ್ಕಳು ನೋಡಿ, ಇವರೆಲ್ಲ ಹೋಗ್ತಾರಲ್ಲ ಮುಂದೆ, ಯಾರು IT ಇಂಡಸ್ಟ್ರಿಗೆ ಸೇರ್ತಾರೆ ಅಥವಾ ಇನ್ನೇನೋ ಮಾಡ್ತಾರೆ. ಅವರೆಲ್ಲರೂ ಈ ಏರಿಯಾ ಸಾಕು, ಈ ಡೊಮೈನ್ ಸಾಕು, ಮುಂದಿನ ಡೊಮೈನ್ ಹುಡ್ಕೋಣ ಅಂತಾರೆ, ಇನ್ನೇನೋ ಕಲಿಬೇಕು ಅಂತಾರೆ. ನಾನು ಚನ್ನಬಸವಣ್ಣ ಸರ್ ಹತ್ರ ಮಾತಾಡ್ತಾ ಇದ್ದೆ. ಇವ್ರ ವಯಸ್ಸಿನ ಎಷ್ಟೋ ಜನ ಹುಡುಗರು ಇವ್ರ 10ರಷ್ಟು ಸಂಬಳ ತಗೋತಾರೆ. ನಾನು ಪೊಲೀಸ್ ಆಗಬೇಕು ಅನ್ನೋ ವಾಂಛೆ ಇಲ್ಲದೆ ಇದ್ರೆ, ನಾನು ಸರ್ಕಾರಿ ಕೆಲಸ ಮಾಡಬೇಕು, ಯಾರೋ 4 ಜನ ತೊಂದರೆಯಲ್ಲಿರೋರು ನಾನು ಸಹಾಯ ಮಾಡಬೇಕು ಅನ್ನೋ ವಾಂಛೆ ಇಲ್ಲದೆ ಇದ್ರೆ, ಸಂಬಳದ ದೃಷ್ಟಿಯಿಂದ ಪೊಲೀಸ್ ಕೆಲಸ ಒಳ್ಳೆ ಕೆಲಸ ಅಲ್ಲ. ಒಳ್ಳೆ ಕೆಲಸ ಅಲ್ಲ ಸಂಬಳ ಗಿಂಬಳಕ್ಕೆ. ಅವ್ರಿಗಿಂತ 20 ವರ್ಷ 22 ವರ್ಷ ಹುಡುಗರು ಜಾಸ್ತಿ ಸಂಬಳ ತಗೋತಾರೆ. ಒಂದು ಆದರ್ಶ ಇಲ್ಲದೆ ಇದ್ರೆ ಅಂತ ಕೆಲಸ ಮಾಡೋಕ್ಕಾಗಲ್ಲ. ನಾನು ಐ ಸ್ವೇರ್, ನನಗೆ ಯಾವಾಗಲೂ ಚನ್ನಬಸವಣ್ಣ ಅವ್ರು ನೋಡಿದಾಗೆಲ್ಲ ಒಂದು ಚೇಸ್ಟ್ ಪರ್ಸನಾಲಿಟಿ, ಒಂದು ಶುದ್ಧ ವ್ಯಕ್ತಿತ್ವ ನೋಡ್ದಂಗೆ ಆಗುತ್ತೆ. ಅವ್ರಿಗೆಲ್ಲ ಮನಸ್ಸು ಚಂಚಲವಾಗಕ್ಕೆ ಬಿಟ್ಟಿಲ್ಲ ಅವರು. ನಾವು ನಮ್ಮ ಮಕ್ಕಳನ್ನ ಚಂಚಲವಾಗದಂಗೆ ನೋಡ್ಕೋಬೇಕು. ನಾವೇ ಚಂಚಲಗೊಳಿಸ್ಬಾರ್ದು. ಏನೇ ಆಗಲಿ ದುಡ್ಡು ಮಾಡಿದ್ರೆ ಕಣೋ ಲೈಫು, ಈಗ ನಿನ್ಗೆ ಹೆಣ್ಣು ಕೊಡ್ಬೇಕಾದ್ರೆ ದುಡ್ಡು ಮಾಡಬೇಕು ಅಂತ ಹಂಗೆಲ್ಲ ಮಾತಾಡಬಾರ್ದು ಮಕ್ಕಳಿಗೆ. ನಮ್ಮ ಮಂಡ್ಯದಲ್ಲೋ ಚನ್ನಪಟ್ಟಣದಲ್ಲೋ ಯಾರೋ ಹುಡುಗರು ಸರ್ಕಾರಕ್ಕೊಂದು ಅರ್ಜಿ ಬರೆದಿದ್ದಾರೆ, ನಮಗೆ ಹೆಣ್ಣು ಕೊಡ್ತಾ ಇಲ್ಲ, ಆದ್ರಿಂದ ಸರ್ಕಾರದವ್ರು ಒಂದು ಮಠ ಮಾಡ್ಕೊಟ್ಬಿಡ್ಲಿ ಅಂತ. ಎಂಥ ಪಾಪಿಗಳು ಅಂದ್ರೆ ಮಠನೂ ಸರ್ಕಾರವೇ ಮಾಡ್ಕೊಡ್ಬೇಕು. ಮಠ ಅವರೇ ಮಾಡ್ಕೋಬೇಕಲ್ವಾ? ಇವನೇ ಹೋಗೆಲ್ಲ ಕೂತ್ಕೊಂಡ್ರೆ ಆಯ್ತಪ್ಪ, ಕಾವಿ ಗಿವಿ ಒದ್ಕೊಂಡು ರುದ್ರಾಕ್ಷಿ ಹಾಕೊಂಡು ಕೂತ್ಕೊಂಡ್ರೆ 4 ಜನ ಬರ್ತಾರೆ, ಅದನ್ನೂ ಗೌರ್ಮೆಂಟೇ ಮಾಡ್ಕೊಳ್ಳಿ ಅಂತ. ಅವನು 10 to 5 ಅಲ್ಲಿ ಇರ್ತಾನೆ, ಆಮೇಲೆ ಎಲ್ಲರೂ ಟೀ ಕುಡಿಯಕ್ಕೆ ಹೋಗ್ಬಿಡ್ತಾನೆ. ಏನಾಗ್ಬಿಟ್ರಲ್ವ ಯುವಕರು. ನನಗೆ ಅದನ್ನ ನೋಡಿದಾಗಲೇ ನನಗೆ ಅನ್ಸಿದ ತಮಾಷೆ, ಇವನಿಗೆ ನಾನೇ ಮಠ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೇಕಾಗಿತ್ತಲ್ವಾ? ನಮ್ಮ ಸಮಾಜ ಹೆಂಗ್ ಬೆಳೆಸ್ಬಿಟ್ಟಿದೆ ಅಂದ್ರೆ ಮಠನ್ ಗೌರ್ಮೆಂಟ್ ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಅರ್ಜಿ ಬರ್ದವ್ರೆ, ನಮ್ಗೊಂದು ಮಠ ಮಾಡ್ಕೊಡಿ, ಹೋಗಿ ಕೂತ್ಕೊತೀವಿ. ಆಮೇಲೆ ಹೋಗಿ ಕೂತ್ಕೊತೀವಿ ನಾವು 10 to 5 ಮಾತ್ರ ಕೂತ್ಕೊತೀವಿ ಅಂತ ನಾವು. ಆಮೇಲೆ ಬೇರೆಯವ್ರು ಏನಾದ್ರು ಕೂರಿಸಿ ಶಿಫ್ಟ್ ಮೇಲೆ ಕೂತ್ಕೊತೀವಿ. ಆಮೇಲೆ ಸಂಜೆ ನಾವು ಬಾರ್ ಕೊಟ್ಟೋಗ್ತೀವಿ ಅಂತ ಅನ್ಬೋದೇನಪ್ಪ. ಮೈಂಡ್ ಕರಪ್ಟ್ ಆಗ್ಬಿಟ್ರೆ, ನಾನು ಅದಕ್ಕೆ ಹೇಳಿದ್ದು, ಬಿಗಿನ್ ಟು ಲಿವ್ ಆಸ್ ಯು ಥಿಂಕ್. ನಮ್ಮ ಆಲೋಚನೆಗಳು ಪರಿಶುದ್ಧವಾಗಿರ್ತವೆ. ಇಫ್ ಯು ಡೋಂಟ್, ಸೂನರ್ ಆರ್ ಲೇಟರ್ ಯು ವಿಲ್ ಎಂಡ್ ಅಪ್ ಬೈ ಥಿಂಕಿಂಗ್ ಆಸ್ ಯು ಹ್ಯಾವ್ ಲಿವ್ಡ್. ನೀವು ಹೆಂಗೆ ಬದುಕಿದ್ರೋ ಹಂಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಿ. ಅದರಿಂದ ಸಾಕು ಅಂತ ಕಾಣಿಸಿದೆ, ಭಾಷಣ ತುಂಬ ಮಾತಾಡಬಾರ್ದು. ನನಗೆ ಅಣ್ಣಂಗೆ ನಾನು ಭಾಳ ದಿವಸದಿಂದ ನಾನೇ ಅನ್ಕೋತಿದ್ದೆ, 20 ವರ್ಷ ಆಯ್ತಣ್ಣ, 30 ವರ್ಷ ಆಯ್ತು. ಇವತ್ತಿನ ತನಕ ನನ್ನ ಕರೆದಿಲ್ಲ ಅಣ್ಣ ಈ ಕಾಲೇಜ್. ನಾನು ದೇಶಕ್ಕೆ ಸ್ಕೂಲ್ಗಳಿಗೆಲ್ಲ ಹೋಗಿದ್ದೀನಿ, 1000 ಸ್ಕೂಲ್ಗೆ ಹೋಗಿರ್ಬೇಕು ನಾನು ಭಾಷಣ ಮಾಡೋಕ್ಕೆ. ಅಣ್ಣ ಕರೆದಿರಲಿಲ್ಲ ನನ್ನ. ಅದಕ್ಕೆ ಯಾವಾಗಲೂ ಸಿಕ್ಕಿದಾಗೆಲ್ಲ ಹೇಳೋರು, ನಿನ್ನೊಂದು ದಿವ್ಸ ಕರಿಬೇಕು ಕಣೋ ಅಂತ. ಈ ಕೆಲವ್ರು ನಂಟರು ಹೇಳ್ತಿರ್ತಾರಲ್ಲ, ಒಂದಿನ ನಮ್ಮ ಮನೆಗೆ ಬನ್ನಿ ಅಂತಾರೆ, ಈಗಲೇ ಬನ್ನಿ ಅನ್ನಲ್ಲ. ಈ ಒಂದಿನ ನಮ್ಮ ಮನೆಗೆ ಬನ್ನಿ ಅನ್ನೋರು ಕರಿಯಂಗಲ್ಲ. ಅದು ಈ ಸಿಕ್ಕಿದಾಗ ಒಂದ್ಸಲ ನಮ್ಮ ಮನೆಗೆ ಬನ್ನಿ ಅಂತಾರಲ್ಲ, ಅವರು ಒಂದ್ಸಲ ಯಾವಾಗ್ಲಾರು ಬನ್ನಿ ಅಂತ ಸುಮ್ಮನೆ ರೇಟ್ ಸಾಕಂಗಂತೆ. ಅವ್ರ ಪ್ರೀತಿ ಅಗಾಧವಾದದ್ದು. ಅವ್ರು ನನ್ಗೇನು ಹೇಳಿದ್ರು ಗೊತ್ತಾ? ನನ್ಗೆ ಬಹಳ ದೊಡ್ಡ ಗೌರವ. ನೀನು ಬರುವಷ್ಟು ದೊಡ್ಡ ಸಂಸ್ಥೆ ನಾನು ಇನ್ನೂ ಕಟ್ಟಿಲ್ಲ ಕಣೋ ಅಂದ್ರು ನನಗವರು. ನೀನು ದೊಡ್ಡ ಮನುಷ್ಯ, ನನಗೆ ಅವ್ರ ದೃಷ್ಟಿಯಲ್ಲಿ ನನ್ನನ್ನು ಎಲ್ಲಿಟ್ಟಿದ್ದಾರೆ ಅಂತ. ನೀನು ಬರುವಷ್ಟು ದೊಡ್ಡ ಸಂಸ್ಥೆ ನಾನು ಇನ್ನೂ ಕಟ್ಟಿಲ್ಲ ಕಣೋ, ನೀನು ಬರುವಷ್ಟು ದೊಡ್ಡ ಸಂಸ್ಥೆ ಮಾಡಬೇಕು ಅಂತ ಆಸೆ ಇದೆ. ಈ PU ಕಾಲೇಜ್ ಶುರು ಆದಾಗಲೂ ಅಣ್ಣ ನನಗೆ ಅದೇ ಹೇಳಿದ್ದು, ನನ್ನ ಸಂಸ್ಥೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಕಣೋ. ಯಾರೋ ಒಂದಷ್ಟು ಜನ ನಿಜವಾಗಿ ಬುದ್ಧಿವಂತರು, ನಿಜವಾಗಿ ಕನ್ಸರ್ನ್ ಇರೋರು, ನಿಜವಾಗಿ ಕಾಳಜಿ ಇರೋರು, ನಿಜವಾಗಿ ಇಂಟೆಲಿಜೆನ್ಸ್, ಅವರು ಮಕ್ಕಳನ್ನ ಟ್ರೈನ್ ಮಾಡಬೇಕು ಅಂತ ಬರ್ತಿದ್ದಾರೆ. ಒಂದು ಟ್ರೂ ಎಜುಕೇಶನ್ಸ್ ಕೊಡೋ ಸ್ಪಿರಿಟಿಂದ ಬರ್ತಿದ್ದಾರೆ. ನಾನು
ಒಂಥರದ ಎವಲ್ಯೂಷನ್ ನನ್ನ ಸ್ಕೂಲಿಗೆ ಸಿಗ್ತಾ ಇದೆ. ಅದರಿಂದ ಈ ಕರಿತೀನಿ ಬಾ ನಿನ್ನ ಅಂತ ಕರೆದಿದ್ದಾರೆ. ನಾನು ಬಹಳ ಪ್ರೀತಿಯಿಂದ ಗೌರವದಿಂದ ಅವ್ರು ನಮ್ಮನ್ನೆಲ್ಲ ಕರೆದು ಮಾಡಬೇಕಾಗಿಲ್ಲ, ಅವ್ರ ಮಾತು ನಮಗೆ ಆದೇಶ. ನಾವೆಲ್ಲ ಕಾಲೇಜಿಗೆ ಬಂದ ವಯಸ್ಸಿನಲ್ಲಿ ನಾನು ಸರಿಗೆ ಪರಿಚಯ ಮಾಡ್ತಾ ಇದ್ದೆ. ನಮ್ಮ ಇಡೀ ಜನ್ರೇಷನ್ ಅವ್ರನ್ನ ಅಣ್ಣ ಅಂತ ಕರಿತಿತ್ತು. ಇಡೀ ಜನ್ರೇಷನ್ ಯಾವನಾರು ಅಲ್ಲಿ ಇಲ್ಲಿ ಜಗಳ ಮಾಡ್ಕೊಂಡಿದ್ದಾರೆ, ತರಲೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ದೂರ ಹೋಗ್ತಾ ಇದ್ದದ್ದು ಅಣ್ಣನ ಹತ್ರ. ಅಣ್ಣ ಒಂದ್ಸಲ ಹೇಳಿದ್ ನನಗೆ ಬಹಳ ಚೆನ್ನಾಗಿ ನೆನಪಿದೆ. ಯಾರೋ ಹುಡುಗರು ಕಾಲೇಜಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಮೆರೆದು ಕುಣಿದು ಎಲ್ಲ ಆಯ್ತು. ಅಣ್ಣನ ಹತ್ರ ಬಂದ್ರು, ನೋಡೋಣ ಇವ್ನು ನನ್ ಕ್ಯಾನ್ವಸ್ ಮಾಡ್ಲಿಲ್ಲ, ಇವ್ನು ನನ್ ಮಾಡ್ಲಿಲ್ಲ, ಇವ್ನು ನನ್ ವಿರೋಧ ಮಾಡ್ದ. ಅವಾಗ ಅಣ್ಣ ಒಂದು ಮಾತು ಹೇಳಿದ್ರು, ನೋಡು ಮರಿ, ನೀನು ಕಾಲೇಜ್ ಬಿಟ್ಟು ಹೋಗ್ತೀಯಲ್ಲೋ, ಹೋಗುವಾಗ ನಿನ್ಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರಲ್ಲ, ಅದರಲ್ಲಿ ನೀನು ಪ್ರೆಸಿಡೆಂಟ್ ಆಗಿದ್ದೆ, ಸೆಕ್ರೆಟರಿ ಆಗಿದ್ದಾರೆ ಅಂತ ಬರೆಯಲ್ಲ. ನಿನ್ನ ಹತ್ರ ಇಷ್ಟು 20 ಜನ ಎಲ್ಲ ನಿನ್ನ ಹಿಂದ್ಗಡೆನೆ ತಿರುಗ್ತಾ ಇದ್ರು, ಬಹಳ ಫಾಲೋಯರ್ಸ್ ಇದ್ರು ನಿನಗೆ ಅನ್ನೋದು ಯಾವ್ದು ಬರೆಯಲ್ಲ. ನೀನು ಎಷ್ಟು ಮಾರ್ಕ್ಸ್ ತಗೋತೀಯ ಅಂತ ಬರೀತಾರೆ. ನೀನು ಗಮನಿಸಬೇಕಾದದ್ದು ನಿನ್ನ ಅಕಾಡೆಮಿಕ್ ಕೆರಿಯರ್ ಏನು ಅಂತ, ಲೀಡರ್ಶಿಪ್ ಅಲ್ಲ. ಈಗ ನಿನ್ನ ದೊಡ್ಡ ಲೀಡ್ರು, ನಾ ಪ್ರೆಸಿಡೆಂಟು, ನಾ ಸೆಕ್ರೆಟರಿ, ಇಲ್ಲೇ ಕಾದಿ ಹಾಕೊಂಡು ಓಡಾಡೋದು ಅಲ್ಲ. ಮೊದಲು ನೀನು ಉದ್ಧಾರ ಆಗಬೇಕು. ಇನ್ನು ಉಳಿದಿದ್ದೆಲ್ಲ ಸೆಕೆಂಡ್ರಿ. ನಾನು ಹೇಳ್ದಷ್ಟು ಕೇಳು. ಹಂಗೆ ಹೇಳುವಂಥ ಛಾತಿ, ಹಂಗೆ ಹೇಳುವಂಥ ನೈತಿಕತೆ ಅಣ್ಣಗಿತ್ತು. ಅದರಿಂದ ನಾವೆಲ್ಲ ಅವ್ರನ್ನ, ನಮ್ಮ ಇಡೀ ಜನ್ರೇಷನ್, ನಮ್ಮ ಇಡೀ ತಲೆಮಾರು ಅವ್ರನ್ನ ಅಣ್ಣ ಅಂತಾನೆ ನೋಡಿದ್ದೀವಿ. ಅಷ್ಟು ವಾತ್ಸಲ್ಯದಿಂದ, ಅಷ್ಟು ಪ್ರೀತಿಯಿಂದ. ಅವ್ರಿಗೆ ಸಂತೋಷ. ನನ್ನ ಪ್ರತಿಯೊಂದು ಉನ್ನತಿಯನ್ನು ಕಂಡಾಗಲೂ ಅವರು ಆನಂದ ಪಡ್ತಾರೆ, ಸಂತೋಷ ಪಡ್ತಾರೆ. ನಾನು ಬಹಳ ಸಲ ಈ ಮಾತನ್ನು ಹೇಳ್ತೀನಿ, ತಂದೆ ತೀರೋದ್ಮೇಲೆ ಅಣ್ಣಂದಿರನ್ನ ತಂದೆ ಅಂತ ಅನ್ಕೋಬೇಕು ನಾನು ಅಂತ. ನನಗೆ ಹಾಗೆ ಚಂದ್ರಶೇಖರ್ ಗೌಡರು ಅಂಥ ಅಗಾಧವಾದ ಪ್ರೀತಿಯನ್ನು ಕೊಟ್ಟವರು. ಅವ್ರು ಮುಟ್ಟಿದ್ರೆ, ಮೈದಡಗಿದ್ರೆ, ತಲೆ ಸವರಿದ್ರೆ, ನನ್ನ ಕೈ ಹಿಡಿದ್ರೆ ನನಗೀಗಲೂ ಒಂದು ಮಾತೃತ್ವದ, ಭ್ರಾತೃತ್ವದ ಸ್ಪರ್ಶ ಸಿಗುತ್ತೆ. ಎಷ್ಟೋ ದಿವಸದಲ್ಲಿ ಒಂದು ದಿವಸ ಇದ್ದಕ್ಕಿದ್ದಂಗೆ ಅಣ್ಣ ನೋಡ್ಬೇಕು ಅನ್ಸಿತ್ತು, ಹೊರಟೋಗಿದ್ದೆ. ಒಂದು ದಿವಸ ಯಾವುದೋ ದೇಶದಲ್ಲಿ ಮಲಗಿದ್ದಾಗ ಅಣ್ಣನ ಕನ್ಸಲ್ ಕಂಡಿದ್ದೆ ನಾನು. ಮತ್ತೆ ಬೆಳಗ್ಗೆನೆ ಫೋನ್ ಮಾಡಿದೆ, ಅಣ್ಣ ನಾನು ಕನ್ಸಲ್ ಬಂದಿದ್ದೀರಿ, ನಾನು ಯಾವುದೋ ದೇಶದಲ್ಲಿ ಮಲಗಿದ್ದೀನಿ, ನೀವು ಕನ್ಸಲ್ ಬಂದಿದ್ರಿ ಅಂತ. ಅದು ಅಂಥದ್ದೊಂದು ಅದ್ಭುತವಾದ ಜೀವ. ಅದು ಯಾವಾಗಲೂ ಮಕ್ಕಳನ್ನ, ಯಾವಾಗಲೂ ಜೊತೆಗಿನವರನ್ನ ಅಗಾಧವಾಗಿ ಪ್ರೀತಿಸುವಂಥ ಒಂದು ಜೀವ. ಅವರು ನನ್ನನ್ನು ತುಂಬ ಪ್ರೀತಿಯಿಂದ ಕರೆದು ಆಶೀರ್ವದಿಸಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ನಾನು ಕೆಲವು ಸಲ ತುಟಿ ಮೀರಿ ಮಾತಾಡ್ತೀನಿ. ಕಾರಣ ಏನು ಅಂದರೆ, ನಮ್ಮ ಹುಡುಗರು ಹಾಳಾಗೋಗ್ಬಿಟ್ರೆ ಸರಿ ಅಲ್ವೇನೋ ಇದು ಅಂತ ಅನ್ಸುತ್ತೆ. ಥಿಂಕ್ ವೈಸ್ ಆ್ಯಂಡ್ ಥಿಂಕ್ ಅದರ್ವೈಸ್. ಬುದ್ಧಿವಂತಿಕೆ ಅಂದರೆ ಯೋಚನೆ ಮಾಡಬೇಕು. ಮತ್ತೆ ನಾವು ಯೋಚನೆ ಮಾಡೋ ಮಾರ್ಗ ಅಲ್ಲ, ಅದನ್ನ ಬಿಟ್ಟು ಯೋಚನೆ ಮಾಡಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕನ್ನಡದಲ್ಲಿ ಒಂದು ಹಳೆ ಸಿನಿಮಾ ಹಾಡಿತ್ತು, 2 ಸಾಲು. ನನ್ನ ಧಾಟಿಯ ನೀನರಿಯೇ, ನನ್ನ ಹಾಡೇ ಬೇರೆ. ಜಗತ್ತಿನಲ್ಲಿ ಎಲ್ರಿಗೂ ನಮ್ಮ ಧಾಟಿ, ನಮ್ಮ ಹಾಡು ಬೇರೆ ಆಗ್ಬೇಕು. ಎಲ್ಲ ಹೇಳ್ತಿದ್ದಾರೆ ಅಂತ ನುಗ್ಗೋರು ಯಾವಾಗಲೂ ದೊಡ್ಡವರಾಗಲ್ಲ. ಯು ಹ್ಯಾವ್ ಗಾಟ್ ಟು ಪೇವ್ ಯುವರ್ ವೇ. ನಿಮ್ಮ ದಾರಿಯನ್ನು ನೀವೇ ನಿರ್ಮಾಣ ಮಾಡ್ಕೋಬೇಕು. ಪ್ರತಿಯೊಂದು ಮಗು ತನ್ನ ಥರ ತಾನು ಯೋಚನೆ ಮಾಡಬೇಕು. ತಾನು ಓದಬೇಕಾದ ಮಾರ್ಗವನ್ನು, ತಾನು ಓದುವ ವಿಧಾನವನ್ನು ತಾನೇ ಕಂಡುಹಿಡ್ಕೋಬೇಕು. ತಾನು ಹೆಂಗೆ ಓದಿದ್ರೆ ನನ್ನ ಗ್ರಹಿಕೆ ಇಂಪ್ರೂವ್ ಆಗುತ್ತೆ ಅಂತ ನೋಡ್ಕೋಬೇಕು. ಇನ್ಮೇಲಿನ ಎಜುಕೇಶನ್ ಮೆಮೊರಿ ಅಲ್ಲ, ಪರ್ಸೆಪ್ಷನ್. ಮೆಮೊರಿ ಎಜುಕೇಶನ್ ಹೊರಟೋಯ್ತು, ತಲೆಯಲ್ಲಿ ಇಟ್ಕೊಂಡು ಎಲ್ಲ ಬರೆದು ಬಿಡೋದು, ಅದೆಲ್ಲ ಹೊರಟೋಯ್ತು, ಔಟ್ಡೇಟೆಡ್. ಇನ್ನು ಮುಂದಿನ ಎಜುಕೇಶನ್ ಪರ್ಸೆಪ್ಷನ್ ಬೇಸ್ಡ್ ಎಜುಕೇಶನ್. ನೀನು ಏನನ್ನು ಗ್ರಹಿಸ್ತೀಯ. ಈ ಹೊಸ ಕಂಪನಿಗಳಿಗೆ ಇಂಟರ್ವ್ಯೂಗೆ ಹೋದ್ರೆ ಅವ್ರು ನೀನೇನೇನು ಕಲ್ತಿದೀಯ ಅಂತ ಕೇಳೋದೇ ಇಲ್ಲ. ಏನು ಹೇಳ್ಕೊಟ್ರು ನೀನು ಕಲಿಯೋಕೆ ರೆಡಿ ಇದೆಯಾ ಅಂತ ನೋಡ್ತಾ. ನೀನು ಹೊಸದಲ್ಲಿ ಕಲಿಯೋದಕ್ಕೆ ಆರ್ ಯು ಓಪನ್? ಈಸ್ ಯುವರ್ ಮೈಂಡ್ ಓಪನ್ ಟು ಟೇಕ್ ದಿ ನ್ಯೂ ಥಿಂಗ್ಸ್, ಕಾಂಪ್ರಿಹೆಂಡ್ ನ್ಯೂ ಕಾನ್ಸೆಪ್ಷನ್ಸ್? ಹೊಸ ಪರಿಕಲ್ಪನೆಗಳನ್ನು ಅರಗಿಸ್ಕೊಳ್ಳೋದಕ್ಕೆ, ಗ್ರಹಿಸೋದಕ್ಕೆ ನಿನ್ನ ಮನಸ್ಸು ಓಪನ್ ಆಗಿದೆಯಾ? ನಮ್ಮಲ್ಲಿ ಕೆಲವರು ಬಹಳ ಜನ ಮಾತಾಡ್ತಾರಲ್ಲ, ಏನೋ ಪಾಠ, ಅವೆಲ್ಲ ಆಗಲ್ಲ ಬಿಡಿ, ನಮ್ಮೂರಲ್ಲಿ ಅವೆಲ್ಲ ಆಗಲ್ಲ, ನಮ್ಮ ಕಡೆ ಅದೆಲ್ಲ ಆಗಲ್ಲ, ಮೊದಲೇ ಡಿನೈ ಮಾಡಿಬಿಡ್ತಾರೆ. ಆಗತ್ತೆ ಅನ್ನೋದು ಮಾತ್ರ ಉತ್ತರ. ನನಗೂ ಆಗತ್ತೆ ಅನ್ನೋ ಇದೊಂದು ಜೋಕ್ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ, ಯಾಕೋ ಭಾಷಣ ಉದ್ದಾಗ್ತಾ ಇದೆ. ಈ ಮಕ್ಕಳೆಲ್ಲ ಇಷ್ಟು ಮಾರ್ಕ್ಸ್ ತಗೊಂಡ್ರಲ್ಲ, ಆವಾಗ ಜ್ಞಾಪಕ ಬಂತು. ನಾನು ಮೇಷ್ಟ್ರಾಗಿ ಒಂದು 4-5 ವರ್ಷ ಆಗಿತ್ತು, ಊರಿಗೋಗಿದ್ದೆ. ಅವನಾರೋ ಒಬ್ಬ ಬಂದ. ಯಾವಾಗ ಬಂದಪ್ಪ ಮೈಸೂರಿಂದ ಅಂದ. ನಾನು ನಿನ್ನೆ ಬಂದೆ. ಇದು ಪರೀಕ್ಷೆದು ಎಲ್ವೇಸನೆಲ್ಲ ಆಯ್ತಾ ಅಂದ. ಇಲ್ಲ, ಇನ್ನೂ ಮಾಡ್ತೀವಿ.
ಹೊಸಿ ನಿಗಾ ಇಟ್ಕೊಂಡು ಮಾಡಿ ಅಂದ. ನಾನೇನು ನಿಗಾ ಇಟ್ಕೊಂಡು ಮಾಡೋದು, ಏನು ಅಂತ ನಿಗಾ ತಪ್ಪಿಟ್ರದೇನು ಅಂದೆ. ನಮ್ಮ ಹುಡುಗ ಹೇಳ್ತಿದ್ದ, ಅವ್ರ ಹುಡುಗ ಹೇಳವನೆ, ಅವನು ಎಂಥ ಖತರ್ನಾಕ್ ನನ್ನ ಮಗ ಇರ್ಬೇಕು ಅವನು. ನಮ್ಮ ಹುಡುಗ ಹೇಳ್ತಿದ್ದ, 500-600 ನಂಬರ್ ಎಲ್ಲಾನು ಬರೀ ಬೆಂಗಳೂರು ಮೈಸೂರಿನವ್ರಿಗೆ ಕೊಟ್ಕೊಬಿಡ್ತಾರೆ, ನಮ್ಮ ಕಡೆಗೆ ನಂಬರ್ನೇ ಬಿಡೋದಿಲ್ಲ. ಎಲ್ಲ ಕೊಟ್ಟು ತೀರಾಯ್ತವೆ ಮಾರ್ಕ್ಸು ಅಲ್ಲೆಯ ನಮ್ಮೂರು. ಹಂಗಾಗೆ ನಮ್ಮ ಹುಡುಗ ಫೇಲ್ ಆಯ್ತವನೆ ಅಂತ. ಅವ್ನು ಎಂಥ ಖತರ್ನಾಕ್ ಹುಡುಗ. ಅವ್ರ ಅಪ್ಪನಿಗೆ ಹೇಳ್ಬಿಟ್ಟವನೆ, ಒಬ್ಬೊಬ್ಬನಿಗೆ 500-600 ಕೊಟ್ಬಿಡ್ತಾರಲ್ಲ ಅಲ್ಲಿ, ಇತ್ತಾಗ ನಂಬರ್ ಸಿಕ್ಕಲ್ಲ ನಮ್ಮ ಕಡೆಗೆ ಅಂತ ಹೇಳ್ಬಿಟ್ಟವನೆ. ಅವನು ನನಗೆ ಯಾರು ಹೆಸರು ಮಾಡುವಾಗ ಸ್ವಲ್ಪ ನಿಗಾ ಇಟ್ಕೊಂಡು ಮಾಡಿ, ಎಲ್ಲ ಅಲ್ಲೇ ಕೊಟ್ಬಿಡ್ಬೇಡಿ, ಸ್ವಲ್ಪ ನಮ್ಮ ಕಡೆಗೂ ಬಿಡಿ ನಂಬರ್ ಅಂತ. ನಾನು ಹೇಳಿದೆ, ಇವನ್ ಮಗ ಮಾತ್ರ ಉದ್ಧಾರ ಆಗಲ್ಲ ಅಂತ. ಉದ್ಧಾರ ಆಗ್ಬಿಟ್ಟ. ನಮ್ಮೂರು ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿದ್ದ. ಅವನಲ್ಲೇ ಆಗೋದು, ಚೇರ್ಮನ್ ಗಿರ್ಮನ್ ಆಗ್ಬೋದು ಅಷ್ಟೇ, ಜೀನಿಯಸ್ ಆಗಲ್ಲ. ಬೆಟರ್ ನಾಟ್ ಕರಪ್ಟ್ ಅವರ್ ಮೈಂಡ್. ಸಣ್ಣದೊಂದು ಕತೆ. ಒಬ್ಬ ಗುರು ಶಿಷ್ಯ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗುವಾಗ ಒಂದು ಹೊಳೆ ಅಡ್ಡ ಬರುತ್ತೆ. ಗುರು ಶಿಷ್ಯ ಇಬ್ರು ಸನ್ಯಾಸಿಗಳು, ಬ್ರಹ್ಮಚಾರಿಗಳು. ಗುರುಗಳಿಗೆ ವಯಸ್ಸಾಗ್ಬಿಟ್ಟಿರುತ್ತೆ. ಹಣ್ಣನ್ನು ಮುದ್ಕ ಗುರು, ಶಿಷ್ಯ ಇನ್ನೂ ಹುಡುಗ, ಯುವಕ. ಇಬ್ರು ಹೋಗುವಾಗ ದಾರಿಯಲ್ಲಿ ಒಂದು ನದಿ ಅಡ್ಡ ಬರುತ್ತೆ, ಹೊಳೆಯಲ್ಲಿ ನೀರು ಬಂದ್ಬಿಟ್ಟಿರುತ್ತೆ. ಹೆಂಗ್ ದಾಟೋದು ಅನ್ನುವಾಗ ಹುಡುಗ ಹೇಳ್ತಾರೆ, ಬನ್ನಿ ಗುರುಗಳೇ, ನನ್ನ ಹೆಗಲ ಮೇಲೆ ಕೂತ್ಕೊಳ್ಳಿ, ನಾನು ದಾಟಿಸ್ತೀನಿ. ಸರಿ, ಗುರುಗಳನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಹೊಳೆ ದಾಟ್ತಾ ಇರ್ತಾನೆ. ಒಂದು 10 ಹೆಜ್ಜೆ ಒಳಗೋಗಿದ್ದಾನೆ ಹೊಳೆ ಒಳಗೆ. ಅಣ್ಣ ಅಂತಾರೆ ಯಾರೋ. ತಿರ್ಕೊಂಡು ನೋಡಿದ್ರೆ ಅಲ್ಲೊಂದು ಬಹಳ ಸುಂದರವಾದ ಹುಡುಗಿ, ಬಹಳ ಸುಂದರವಾದ ಸ್ಫುರದ್ರೂಪಿ ಹುಡುಗಿ, ಯುವತಿ. ಅವಳು ನೀರಲ್ಲಿ ಹೋಗಕ್ಕೆ ಆಗದೆ ಒದ್ದೆ ಮುದ್ದೆ ಹಾಕಿ ದಡದಲ್ಲಿ ನಿಂತಿದ್ದಾಳೆ. ಏನಮ್ಮ ಅಂತಾನೆ ಹುಡುಗ, ಸನ್ಯಾಸಿ ಇವನು, ಬ್ರಹ್ಮಚಾರಿ. ಏನಮ್ಮ ಅಂತಾನೆ. ಅಣ್ಣ, ನನ್ನೂ ಹೊಳೆ ದಾಟಿಸ್ತೀರಾ ಅಂತ ಕೇಳ್ತಾನೆ. ಗುರುಗಳಿಗೆ, ನೀವು ಇಳಿರಿ ಸ್ವಲ್ಪ ಕೆಳಗೆ ಅಂತ. ಅಷ್ಟು ಚೆನ್ನಾಗಿರೋ ಹುಡುಗಿ ಕೇಳ್ತಾವಳೆ ಎಂದೋ ಏನೋ, ಸುಂದರವಾದ ಹುಡುಗಿ, ಇವನು ಸನ್ಯಾಸಿ, ಇಳಿರಿ ಕೆಳಗೆ ಅಂತ. ಗುರುಗಳಿಗೆ ಒಂಥರ ಕಸಿಸಿ ಆಗ್ಬಿಡುತ್ತೆ. ಎಲ್ಲ ನನ್ನ ಮಗನೇ ನನ್ನೇ ಇಳಿಸ್ಬಿಡ್ತಾನಲ್ಲ ಇವನು. ಗುರುಗಳು ಹೇಳಿಬಿಡ್ತಾರೆ. ಬಂದು ಆ ಹುಡುಗಿಯನ್ನು ಹೆಗಲ ಮೇಲೆ ಹಾಕೊಂಡು ಹೋಗಿ ಹೊಳೆ ಆಚೆ ದಡದಲ್ಲಿ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಗುರುಗಳನ್ನ ಹೊತ್ಕೊಂಡು ಹೋಗ್ತಾನೆ. ಗುರುಗಳಿಗೆ ಈ ಹುಡುಗ ಸನ್ಯಾಸಿ, ಬ್ರಹ್ಮಚಾರಿ, ಹೀಗೆ ಒಬ್ಬ ಸುಂದರವಾದ ಯುವತಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಬಂದಲ್ಲ, ಸರಿನಾಯ್ತು. ಕೇಳಬೇಕು 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 ಅಂತ ಅನ್ಕೋತಾರೆ. ಕೇಳಿದ್ರೆ ಎಲ್ಲಿ ತಪ್ಪು ತಿಳ್ಕೊತೀನಿ ಅಂತ ಬಹಳ ದಿವಸ ಕೇಳಕ್ಕಾಗಲ್ಲ. ಆಮೇಲೆ ಒಂದು ತಿಂಗಳಾದ್ಮೇಲೆ ಕೇಳದೆ ಇರಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸಿದಾಗ ಹುಡುಗನ್ ಕೇಳ್ಬಿಡ್ತಾರೆ, ಅಪ್ಪ ನೀನೊಂದು ಪ್ರಶ್ನೆ ಕೇಳ್ಬೇಕು ಕಣ. ಕೇಳಿ ಗುರುಗಳೇ, ತಪ್ಪು ತಿಳ್ಕೊಬೇಡ. ಇಲ್ಲ, ಆವತ್ತು ಒಂದು ತಿಂಗಳ ಹಿಂದೆ ನಾವು ನಡ್ಕೊಂಡು ಹೋಗ್ತಿದ್ದಾಗ ಆ ಹೊಳೆ ಹತ್ರ ನೀನೊಬ್ಬ ಸನ್ಯಾಸಿ ಆ ಸುಂದರವಾದ ಹುಡುಗಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಬಂದಿಯಲ್ಲ, ಸರಿ ನೆನಪ ಅದು ಅಂತ ಕೇಳ್ತಾರೆ. ಆಗ ಹುಡುಗ ಹೇಳ್ತಾನೆ, ಗುರುಗಳೇ, ಆ ಹುಡುಗಿಯನ್ನ ಹೆಗಲ ಮೇಲೆ ಹೊತ್ಕೊಂಡು ಬಂದು ಹೊಳೆ ಆಚೆ ದಡದಲ್ಲಿ ಇಳಿಸ್ಬಿಟ್ಟೆ ನಾನು. ಈಗ ಆ ಹುಡುಗಿ ಹೆಂಗವಳೆ ಅಂತ ಅವಳ ರೂಪ ಕೂಡ ನೆನಪಲ್ಲಿಲ್ಲ ನನಗೆ. ಅವಳನ್ನ ಹೆಗಲ ಮೇಲೆ ಹೊತ್ಕೊಂಡು ಬಂದು ಇಳಿಸ್ಬಿಟ್ಟೆ. ಆದ್ರೆ ನೀವು ಇನ್ನೂ ಮನಸ್ಸಿನಲ್ಲಿ ಹೊತ್ಕೊಂಡು ತಿರ್ಗಾಡ್ತಾನೆ ಇದ್ದೀರಿ. ಅವಳು ಇಳಿಸೇ ಇಲ್ಲ ನಿಮ್ಮ ಮನಸ್ಸಿನ ಕೆಳಗೆ. ನೀವಿನ್ನೂ ಮನಸ್ಸಲ್ಲಿ ಹೊತ್ಕೊಂಡು ತಿರ್ಗಾಡ್ತಿದ್ದೀರಿ. ಗುರುಗಳಿಗೆ ಥಟ್ಟಂತ ಜ್ಞಾನವೇ ಆಗ್ಬಿಡುತ್ತೆ. ನಾನಲ್ಲಪ್ಪ ಗುರು, ನೀನು ಗುರು, ನೀನು ಕಣಯ್ಯ ಗುರು. ಯಾಕೆ ಹಂಗೆ ಹೇಳ್ತೀರಿ ಗುರುಗಳೇ? ಗುರುಗಳು ಹೇಳ್ತಾರೆ, ಹೆಗಲ ಮೇಲೆ ಏನು ಹೊತ್ಕೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲಪ್ಪ, ಮನಸ್ಸಿನಲ್ಲಿ ಏನು ಹೊತ್ಕೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಮಕ್ಕಳು ಸ್ಕೂಲಿಗೆ ಬರ್ತವೆ, ಹೆಗಲ ಮೇಲೆ ಏನು ಹೊತ್ಕೊಂಡು ಬರ್ತಾರೆ, ಏನು ಹೊತ್ಕೊಂಡು ಹೋಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮನಸ್ಸಲ್ಲಿ ಏನು ಹೊತ್ಕೊಂಡು ಹೋಗ್ತಾರೆ ಅನ್ನೋದು ಇಂಪಾರ್ಟೆಂಟ್. ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಹೆಗಲ ಮೇಲೆ ಏನು ಹೊತ್ಕೊಂಡು ಹೋಗ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮನಸ್ಸಲ್ಲಿ ಏನು ಹೊತ್ಕೊಂಡು ಹೋಗ್ತೀರಿ ಅನ್ನೋದು ಇಂಪಾರ್ಟೆಂಟ್. ನಮಸ್ಕಾರ.